ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್. ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ. ನೀ ನನಗೆ ಅಲ್ಲವಾ ಕಡಲನ್ನು ಕಾಣ ಹೊರಟಿರೋ ಕರಗು ಮುಗಿಲೆ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಈ ಥರ ಹಿಟ್ಟು ಸಾಲು ಹಾಡುಗಳು ಸೂಪರ್ ಹಿಟ್ ಆಗಿದೆ. ಈ ಸಾಂಗ್ಗಳಿಗೆ ಪೆನ್ ಹಿಡಿದಿರೋ ಯಂಗ್ ಲಿರಿಕ್ ರೈಟರ್ ನಾಗಾರ್ಜುನ್ ಶರ್ಮಾ ಇವತ್ತಿನ ನಮ್ಮ ಅತಿಥಿ. ನಾಗಾರ್ಜುನ್ ಸರ್, ವೆಲ್ಕಮ್ ಟು ದ ಶೋ. ಇವಾಗಿನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಲಿರಿಕ್ ರೈಟರ್ಸ್ ಅಂತ ಹೇಳಿದ್ರೆ ಬಂದು ಕವಿರಾಜ್ ಅವರು, ನಾಗೇಂದ್ರ ಪ್ರಸಾದ್ ಅವರು, ಜಯಂತ್ ಕಾಯ್ಕಿಣಿ ಅವರು. ಈ ಲಿಸ್ಟ್ಗೆ ನೀವು ಹೊಸ ಸೇರ್ಪಡೆ ಅಂದರೆ ತಪ್ಪಾಗೋದಿಲ್ಲ. ಅದು ನಂಗೆ ಗೊತ್ತಿಲ್ಲ. ಹೊಸ ಸೇರ್ಪಡೆನೇ ನೀವು. ಈ ಜರ್ನಿ ಶುರುವಾಗಿದ್ದು ಹೇಗೆ? ಫಸ್ಟ್ ಮೂವಿ ಆಪರೇಷನ್ ಆಲ್ಮೇಲಮ್ಮಯಿಂದ ಶುರು ಆಗಿದ್ದು. ಬಟ್ ಅದಕ್ಕೂ ಮುಂಚೆ ತುಂಬ ಟ್ರಯಲ್ ಆ್ಯಂಡ್ ಎರರ್ಸ್ ಆ್ಯಂಡ್ ತುಂಬ ಬರೆಯೋದು ಅದೆಲ್ಲ ಆಗಿತ್ತು. ಬಟ್ ಅಫಿಷಿಯಲ್ ರಿಲೀಸ್ ಅಂತ ಆಗಿದ್ದು ಆಪರೇಷನ್ ಆಲ್ಮೇಲಮ್ಮ ತಿಳಿ ಸಂಜೆ ಅಂತ ಸಾಂಗ್. ಸೊ ಫಸ್ಟ್ ಅಫಿಷಿಯಲ್ ರಿಲೀಸ್ ಅದು. ಅದಕ್ಕೆ ಮುಂಚೆ ಎಲ್ಲ ಇವಾಗ ಹೇಳ್ತಾರಲ್ಲ, ಮೈನ್ ಮ್ಯಾಚ್ಗೂ ಮುಂಚೆ ತುಂಬ ನೆಟ್ ಪ್ರಾಕ್ಟೀಸ್ ಎಲ್ಲ ಇರುತ್ತೆ ಅಂತ. ಸೊ ಆ ಥರ ತುಂಬ ನೆಟ್ ಪ್ರಾಕ್ಟೀಸ್ ಆದಮೇಲೆ ಫಸ್ಟ್ ಅಫಿಷಿಯಲ್ ರಿಲೀಸ್ ವಾಸ್ ತಿಳಿ ಸಂಜೆ. ಸೊ ಹೇಗಿತ್ತು ಆ ಫೀಲ್? ಆಪರೇಷನ್ ಆಲ್ಮೇಲಮ್ಮ ಚಿತ್ರ ಕೂಡ ಸೂಪರ್ ಹಿಟ್ ಆಯಿತು. ಮ್ಯೂಸಿಕ್ ಚಾನಲ್ ಅಲ್ಲಿ ನೀವು ಬರೆದಿರೋ ಹಾಡನ್ನ ಇವಾಗ ಸುಮ್ಮನೆ ಚಾನಲ್ ಚೇಂಜ್ ಮಾಡ್ತಾ ನೋಡಿದಾಗ ನನ್ನ ಸಾಂಗ್ ಇದು, ಆ ಫೀಲೇ ಬೇರೆ. ಹೇಗೆ ಅನಿಸ್ತಾ ಇತ್ತು ತಿಳಿ ಸಂಜೆ ನೋಡ್ಬೇಕಾದ್ರೆ ಸಾಂಗ್? ನನಗೆ ತಿಳಿ ಸಂಜೆ ಆಗಿದ್ದೇ ಒಂದು ಏನಂತಾರೆ, ಅದೇ ಒಂದು ಮ್ಯಾಜಿಕ್ ಅನ್ನೋಕ್ಕಿಂತ ತುಂಬ ಸಡನ್ ಆಗಿ ಆಯಿತು. ಅಂದರೆ ನನಗೆ ಅಲ್ಲಿ ಸಾಂಗ್ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಅಂದರೆ ಅದ್ರ ಪ್ರೋಸೆಸ್ಸೇ ಒಂಥರ ತುಂಬ ಮಜವಾಗಿತ್ತು. ಆ್ಯಂಡ್ ಆಲ್ಸೋ ಆ ಸಾಂಗ್ ಫಸ್ಟು ಆ್ಯಕ್ಚುಲಿ ಒಂದು ಸಾಂಗ್ ಇಲ್ಲ ಅಂತ ಹೇಳಿದರು ಸುನಿ ಸರ್ ನನಗೆ. ಯಾವುದು ಸಾಂಗ್ ಇಲ್ಲ ಮಗ, ನೆಕ್ಸ್ಟ್ ಸಿನಿಮಾಲಿ ನೋಡೋಣ ಅಂತ. ಬಟ್ ಆಮೇಲೆ ಅವ್ರು ಬರೆಯೋದನ್ನು, ಅಂದರೆ ಅವರೊಂದು ಬರೀಬೇಕಿತ್ತು ಸಾಂಗು, ಅದನ್ನು ಡ್ರಾಪ್ ಮಾಡ್ಕೊಂಡು ಸುನಿ ಸರ್ ನೀನು ಬರೀ ನೋಡೋಣ ಹೆಂಗೆ ಬರುತ್ತೆ ಅಂತ ನೋಡಿದ್ರು. ಇಷ್ಟ ಆಯಿತು ಅವ್ರಿಗೆ. ಬರೆದಾದ್ಮೇಲೆ ಕಂಟಿನ್ಯೂ ಮಾಡೋ ಮಗ, ನೀನೇ ಮುಗಿಸ್ಬಿಟ್ಟು ಸಾಂಗ್ನ. ಆಮೇಲೆ ಒಂದೊಂದೇ ಪ್ರೋಸೆಸ್ ಆಗಿ ಅದು ರಿಲೀಸ್ ಬಂದಿದ್ದ ದಿನ ಇಟ್ ವಾಸ್ ಲೈಕ್ ಅಂದರೆ ಅನ್ಎಕ್ಸ್ಪ್ಲೈನಬಲ್. ಬಟ್ ಸ್ಟಿಲ್ ಆವತ್ತಿನ ದಿನ ಐ ಸಾ ಮೈ ಹೌದು. ಅಂದರೆ ಏನೋ ಅಂದರೆ ನನ್ನನ್ನು ನಾನೇ ನೋಡ್ಕೊಂಡಿರೋಂಥ ಒಂದು ಖುಷಿ. ಸರಿ, ಓಕೆ. ಇವಾಗ ಮ್ಯೂಸಿಕ್ ಡೈರೆಕ್ಟರ್ಸ್ ನಿಮ್ಮ ಬಳಿ ಬಂದು ಈ ಥರ ಕತೆ ಇದೆ, ನನಗೆ ಈ ಥರ ಸಾಂಗ್ ಬೇಕು, ಇದೇ ಜಾನ್ರಾನಲ್ಲಿ ಬೇಕು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ನೀವು ಎಷ್ಟು ದಿನ ತೊಗೊತೀರಿ ಒಂದು ಸಾಂಗ್ ಬರೆಯೋದಕ್ಕೆ? ಅಂದರೆ ಟಿಪಿಕಲಿ ಇಷ್ಟೇ ಟೈಮು ಆ ಥರ ಎಲ್ಲ ಫಾಲೋ ಮಾಡಿಲ್ಲ. ಯಾಕೆ ಅಂತಂದರೆ ತುಂಬ ಸಿಚುವೇಶನ್ಸ್ ಬೇಸ್ಡ್ ಆಗಿರುತ್ತೆ ಇದು. ಕೆಲವೊಂದು ಫಿಲ್ಮ್ಗೆ ಇಮಿಡಿಯೇಟಾಗಿ ಬೇಕಿರುತ್ತೆ, ಕೆಲವೊಂದು ಸಲ ನಮಗೆ ಟೈಮ್ ಇರುತ್ತೆ. ತುಂಬ ಟೈಮ್ ಇಲ್ಲದೇ ಆಗಿರೋದು ಗೊತ್ತಿಲ್ಲ, ಅದು ಸಿಚುವೇಶನ್ಸ್ ಹಾಗೆ ಬಂತು. ಭೀಮಾ ಕೂಡ ನಮಗೆ ಅಲ್ಲೇ ಹೋಗಿ ಅಲ್ಲೇ ಕೂತು ಮಾಡಿದ್ವಿ. ಅಂದರೆ ಬೇಕು ಹಿಂಗೆ ಆಗಬೇಕು ಅಂತಲ್ಲ, ಈಗ ಸಾಂಗ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ ಥರ ನಾವು ವರ್ಕ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ ನಮ್ಮೆಲ್ಲರ ಒಂದು ನಂಬಿಕೆ. ಆ್ಯಂಡ್ ಆ ಥರನೇ ಅದು ಸಿಚುವೇಶನಲ್ ಬೇಸ್ಡ್ ಆಗೇ ಆಗುತ್ತೆ. ಆ್ಯಂಡ್ ಇಷ್ಟೇ ಟೈಮ್ ತೊಗೋಬೇಕು ಅಂತ ಯಾವತ್ತೂ ನಾನು ಹಾಗೆ ಕೂತಿಲ್ಲ. ಅಂದರೆ ನಂಗೆ ಒಂದು 3 days ಟೈಮ್ ಕೊಡಿ, ನಾನು ಈ ಥರ ಆಗ್ಬಿಡುತ್ತೆ, ಇಲ್ಲ ಇದು ಕೂತ್ರೆ ಬರೆದು ಆ ಥರ ಎಲ್ಲ ನಾನು ಇದು ಮಾಡ್ಕೊಂಡಿಲ್ಲ. ಬಟ್ ಹೌ ಸಾಂಗ್ ಡಿಮ್ಯಾಂಡ್ಸ್ ನಾನು ಆ ಥರ ಅದಕ್ಕೆ ಪ್ರಿಪೇರ್ ಆಗ್ತೀನಿ ಅಂತ. ಇಫ್ ಇನ್ ಕೇಸ್ ಇವಾಗ ನೀವು ಮಾರ್ನಿಂಗ್ ಹೋಗಿರ್ತೀರಾ, ನೀವು ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋನಲ್ಲಿ ಕುತ್ಕೊಂಡಿರ್ತೀರಾ, ಸಡನ್ ಆಗಿ ಸಾಂಗ್ ಇದೆ, ನಾವು ನಾಳೆನೇ ಟ್ಯೂನ್ ಮಾಡಬೇಕು, ಈಗಲೇ ಬರ್ದ್ಬಿಡಿ ಅಂತ ಹೇಳಿದ್ರೆ ಬೈ ಎಂಡ್ ಆಫ್ ದಿ ಈವ್ನಿಂಗ್ ಸಾಂಗ್ ರೆಡಿ ಮಾಡ್ಕೊಡ್ತೀರಾ? ಹಾಂ, ಅಂದರೆ ಆಗಿರೋದೇ ಹಾಗೆ ಎಲ್ಲ ಆಲ್ಮೋಸ್ಟ್. ಓಕೆ. ಈಗ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಇರ್ಬೋದು, ನಾವು ಬೆಳಿಗ್ಗೆ ಕೂತು ಶುರು ಮಾಡಿ ಈವ್ನಿಂಗ್ 4 ಅಷ್ಟೊತ್ತಿಗೆಲ್ಲ ಮುಗಿಸಿದ್ವಿ ನಾವು ಸಾಂಗ್. ಅದು ಆ್ಯಕ್ಚುಲಿ ನನ್ನ ಹತ್ರ ಫೋಟೋನೂ ಇದೆ. ನಾವು ಬೆಳಿಗ್ಗೆ ಶುರು ಮಾಡಿ ಸಂಜೆ ಮುಗಿಸಿರೋದು ಫೋಟೋನೂ ಇದೆ. ಅದನ್ನ ನಾನು ಪೋಸ್ಟ್ ಮಾಡಿದೆ. ಶುರು ಮಾಡಿ ಬೆಳಿಗ್ಗೆ ಶುರು ಆಯ್ತು, ಸಂಜೆ ಮುಗಿತು ಅಂತ ನಾನು ವಿಜಯ್ ಸರ್, ಚರಣ್ ಸರ್ 3 ಜನ ಒಂದು ಫೋಟೋ ಕ್ಲಿಕ್ ಮಾಡಿ ಹಾಕಿದ್ವಿ. ಫಸ್ಟ್ ಸಾಂಗ್ ಮುಗೀತು ಇವತ್ತು ಅಂತ. ಆಲ್ಮೋಸ್ಟ್ ಎಲ್ಲ ಆಗಿರೋದೇ ಹಾಗೆ. ಅಂದರೆ ವಿ ಸಿಟ್ ದೇರ್. ಸ್ಪೆಷಲಿ ಚರಣ್ ಸರ್ ಜೊತೆ ಹೋದರೆ ಅಲ್ಲೇ ಕೂತು ಅಲ್ಲೇ ನಾವು ಡಿಸ್ಕಸ್ ಮಾಡಿ ಅಲ್ಲೇ ಮುಗಿಸಿ ಈವನ್ ಸಲಗ ಟೈಮಲ್ಲೂ ಅಷ್ಟೇ ಅಲ್ಲೇ ಕೂತು ಅಲ್ಲೇ ಬರೆದು ಅಲ್ಲೇ ಹೊರಟು ಬಂದಿರೋದು. ನಿಮ್ಮ ಡೆಡ್ಲಿ ಕಾಂಬೋ 3 ಜನದ್ದು ಒಟ್ಟಾಗಿದ್ದು ಭೀಮಾಗೆ. ರೆಸ್ಟ್ ಇಸ್ ಹಿಸ್ಟ್ರಿ, ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಬ್ಯಾಡ್ ಬಾಯ್ಸು, ಹಾಗೆ ಇನ್ನೂ ಒಂದು ಸಾಂಗ್ ಕೂಡ ಬರೋದ್ರಿ, ಅದು ಆಡಿ ಬಾ ಮಗನೇ ಭೀಮಾ. ಅದು ಹುಡುಗರ ಆಂಥಮೇ ಆಗೋಯ್ತು. ಎಲ್ಲಾರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆ ಮ್ಯೂಸಿಕ್ ಏನು ಸ್ಟಾರ್ಟಿಂಗ್ BGM ಬರುತ್ತೆ ಹೀಗೆ. ಸೊ ಚರಣ್ ರಾಜ್ ಸರ್ ಹಾಗೆ ದುನಿಯಾ ವಿಜಯ್ ಸರ್ ಯಾವುದೇ ಮೂವಿ ಮಾಡಿದ್ರು ಮುಂದೆ
ಅಲ್ಲಿ ನಿಮಗೆ ಖಾಯಂ ಸ್ಥಾನ ಪಕ್ಕನಾ? ಅದು ನಂಬಿದ್ದೀನಿ ನಾನು ಸರ್. ಯಾವತ್ತೂ ಸರ್ ಆ ಥರ ಆ್ಯಕ್ಚುಲಿ ಒಂದ್ಸಲ ಅವ್ರಿಗೆ ಆ ವೈಬ್ ಇರಲಿ, ಇಲ್ಲಾಂದರೆ ಒಂದು ನಂಬಿಕೆ ಕ್ರಿಯೇಟ್ ಆಗಿಬಿಟ್ರೆ ಸರ್ರೇ ಬಿಡಲ್ಲ. ಅಂದರೆ ಅದೊಂಥರ ಯೂನಿವರ್ಸಿಗೆ ಕರ್ಕೊಂಬಂದು ಸೇರಿಸುತ್ತೆ. ಆ್ಯಂಡ್ ನಾನು ನಂಬಿದ್ದೀನಿ ಜಸ್ಟ್ ಸರ್ ಯಾವತ್ತು ಆ ಟೀಮ್ ಬಿಡಲ್ಲ ಅಂತ. ಹೌದು, ನೀವು ಅಷ್ಟು ಹಿಟ್ ಮೇಲೆ ಹಿಟ್ ಕೊಡ್ತಾನೆ ಇದ್ರೆ ಹೆಂಗ್ ಬಿಡ್ತಾರೆ ಹೇಳಿ ಸರ್ ಅಲ್ವಾ? ಹಿಟ್ಟನ್ನಕ್ಕಿನ ಅಂದ್ರೆ ಅದೇನೋ ಒಂಥರ ಖುಷಿ ಸರ್ ಜೊತೆ ಕೆಲಸ ಮಾಡೋಕ್ಕಾಗಲಿ, ಅದೊಂದು ಅವರೊಂದು ಆ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾರೆ. ಇನ್ನೊಂದೇನಂದ್ರೆ ಆ ಫ್ರೀಡಮ್ನ ಕೊಡ್ತಾರೆ. ಸೊ ಅದರಿಂದ ನಮಗೆ ಇವಾಗ ಹೇಳ್ದಂಗೆ ಹೊಸ ಥರ ಏನಾದ್ರು ಅವ್ರ ಹತ್ರ ಮಾತಾಡೋಕ್ಕೆ ನಮಗೆ ಆ ಹೆಸಿಟೇಷನ್ ಇರಲ್ಲ. ಸರ್ ಹಿಂಗೂ ಮಾಡ್ಬೋದು, ಡಿಫ್ರೆಂಟ್ ಆ್ಯಂಗಲ್ಸ್ನ ಡಿಸ್ಕಸ್ ಮಾಡೋಕ್ಕೆ ತುಂಬ ಅದೊಂದು ಆ ಗ್ಯಾಪ್ ಇರಲ್ಲ. ಕ್ರಿಯೇಟಿವ್ ಫ್ರೀಡಮ್ ಸಿಗುತ್ತೆ. ಕ್ರಿಯೇಟಿವ್ ಫ್ರೀಡಮ್ ತುಂಬಾನೇ ಇರುತ್ತೆ. ಬೈ ದ ವೇ ಸರ್, ನಿಮ್ಮ ಸಾಂಗ್ ಎಷ್ಟು ಕೇಳ್ತಾ ಇದ್ದಂಗೆ ಹಿಂಗೆ ಕನೆಕ್ಟ್ ಆಗುತ್ತೆ ಅಂದರೆ ಅದು ಇವಾಗ ಮಕ್ಕಳು ರೈಮ್ಸ್ ಥರ ಕೊಂಡ್ರವನೆ ಕುಷ್ಕ ತಿನ್ಕೋನೆ ಸೈಕ್ 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 ಈ ಥರ ಒಂದ್ಸರಿ ಕೇಳಿದ ತಕ್ಷಣನೇ ಮತ್ತೆ ಇನ್ನೊಂದ್ಸರಿ ಕೇಳಬೇಕು ನೆನ್ಪಿಟ್ಕೊಳ್ಳೋದಕ್ಕೆ ಆ ರೀತಿ ಇರೋದಿಲ್ಲ, ಕ್ಯಾಚಿ ಆಗಿರುತ್ತೆ. ಈ ಯಂಗ್ ಆಡಿಯನ್ಸ್ಗಂತೂ ಇವಾಗ ಟೀನೇಜರ್ಸ್ ಅಂತೂ ಕಾಲೇಜಲ್ಲಿರೋ ಮಕ್ಕಳು ಎಲ್ಲ ಅಷ್ಟು ಬೇಗ ಎಲ್ಲ ಹಿಂಗೆ ನಾನು ಆಗಲೇ ಹೇಳಿದಾಗ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೆಲ್ಲ ದುನಿಯಾ ವಿಜಯ್ ಸರ್ ನಿಮಗೆ ಹೇಳ್ತಾರಾ ನಂಗೆ ಹಿಂಗೆ ಫುಲ್ ಕ್ಯಾಚಿ ಆಗಬೇಕು, ಇದೇ ಥರ ಆಗಬೇಕು ಅಂತ? ಕ್ಯಾಚಿ ಒಂದು ಹೌದು, ಯಾಕಂದ್ರೆ ಇವತ್ತಿನ ದಿನಕ್ಕೆ ಕ್ಯಾಚಿ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಅದ್ರ ಜೊತೆಗೆ ನಾವು ಟಾರ್ಗೆಟ್ ಮಾಡಿ ಏನು ಮಾಡಲ್ಲ. ಯಾಕಂದ್ರೆ ಮೇಯ್ನ್ ಸ್ಟೋರಿ ಅನ್ನೋದೊಂದು ನಮಗೊಂದು ಬೌಂಡ್ರಿ ಇರುತ್ತೆ. ಏನೇ ಹೇಳಿದ್ರು ನಾವು ಆ ಸ್ಟೋರಿ ಒಳಗಡೆನೇ ಹೇಳಬೇಕು ನಾವು. ಪ್ರತಿ ಸಾಂಗಿಗೂ ಒಂದು ಸಿನಿಮಾ ಒಂದು ಸ್ಕ್ರೀನ್ ಪ್ಲೇ ಆದರೆ ನಮ್ಮ ಸಾಂಗೇ ಒಂದು ಸ್ಕ್ರೀನ್ ಪ್ಲೇ. ಸೊ ಮೇಲಿಂದ ಒಂದು ಆರ್ಡರ್ ಇರುತ್ತೆ ಅದಕ್ಕೆ. ಜಸ್ಟ್ ಬಿಕಾಸ್ ನಾವು ಒಂದೇನೋ ಕ್ಯಾಚಿ ಮಾಡಬೇಕು ಅಂತ ಮಾಡಿಬಿಟ್ರೆ ಅದು ಆ ಸಿಂಕ್ ಮಿಸ್ ಹೊಡೆಯುತ್ತೆ. ಸೊ ಇಷ್ಟು ಅಂಶಗಳನ್ನ ಇಟ್ಕೊಂಡು ವಿ ಹ್ಯಾವ್ ಟು ಮೇಕ್ ಇಟ್ ಕಮರ್ಷಿಯಲಿ ಕ್ಯಾಚಿ. ಸೊ ಇಷ್ಟು ಅಂಶ ಜೊತೆ ಕ್ಯಾಚಿ ಇರುತ್ತೆ. ಕ್ಯಾಚಿನೇ ಫಸ್ಟ್ ಪಾಯಿಂಟ್ ಆಗಿರಲ್ಲ. ಕಮರ್ಷಿಯಲಿ ಕ್ಯಾಚಿ. ವೆಲ್ ಸೆಡ್ ವೆಲ್ ಸೆಡ್. ಭೀಮಾನಲ್ಲಿ ನೋಡಿದ್ರೆ ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಹೆವನಲ್ಲಿ ಅಣ್ಣನೇ ಸ್ಟಾರ್ ಅಮ್ಮ. ಹೆಂಗೆ ಸರ್ ಇವಾಗ ಕೆಲವರ ತಲೆಯಲ್ಲಿ ಒಂದು ಪ್ರಿಜುಡಿಸ್ ಇರುತ್ತೆ. ಹೆಂಗೆ ಅಂದರೆ ಇವಾಗ ರೊಮ್ಯಾಂಟಿಕ್ ಸಾಂಗ್ ಅಂದರೆ ಇವ್ರ ಹತ್ರ ಬರ್ಸೋಣ, ಮಾಸ್ ಸಾಂಗ್ ಅಂದರೆ ಇವ್ರ ಹತ್ರ ಬರ್ಸೋಣ ಅಂತ. ನೀವು ಮಾಸ್ ಸಾಂಗ್ ಬರೆದ್ರು ಹಿಟ್ಟು, ಸೋಲ್ಫುಲ್ ಸಾಂಗ್ ಬರೆದ್ರು ಹಿಟ್ಟು, ರೊಮ್ಯಾಂಟಿಕ್ ಸಾಂಗ್ ಕೂಡ ಹಿಟ್ಟು. ಸೊ ನೀವು ಯಾವುದೇ ಜಾನ್ರಕ್ಕೂ ಕೂಡ ನೀವು ಫಿಕ್ಸ್ ಆಗಿಲ್ಲ. ಯು ಆರ್ ಎಕ್ಸ್ಪ್ಲೋರಿಂಗ್ ವಿಚ್ ಇಸ್ ವೆರಿ ನೈಸ್. ನೀವು ಸ್ಟಾರ್ಟಿಂಗ್ ಲಿರಿಕ್ ರೈಟರ್ ಆಗಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡಾಗ ನೀವು ಇಲ್ಲ ನಾನು ಒಂದಕ್ಕೆ ಸ್ಟಿಕ್ ಆನ್ ಆಗಬೇಕು ಅನ್ನೋ ಥಾಟ್ ಏನಾದರೂ ಇತ್ತಾ ನಿಮ್ಮಲ್ಲಿ? ಇಲ್ಲ, ಖಂಡಿತವಾಗ್ಲೂ ಇರಲಿಲ್ಲ. ನನಗೆ ನಾನು ಎಲ್ಲ ರೀತಿಯಾದಂಥ ಸಾಂಗ್ಸ್ ಕೇಳ್ತಿದ್ದೆ, ಚಿಕ್ಕ ವಯಸ್ಸಿಂದನೂ ಕೇಳ್ತಿದ್ದೆ. ಅದ್ರ ಜೊತೆಗೆ ನನಗೆ ಅದು ಸ್ಟ್ರಾಂಗ್ ಆಗಿತ್ತು. ಈ ಒಂದಕ್ಕೆ ಇದಾಗಬಾರ್ದು, ಲೇಬಲ್ ಆಗಬಾರ್ದು ಅಂತ ಸ್ಟ್ರಾಂಗ್ ಆಗಿತ್ತು. ಅದೇ ರೀತಿಯಾಗಿ ಅದಕ್ಕೆ ಬೇಕಾಗಿರೋವಂಥ ತಯಾರಿಗಳು ಮಾಡ್ಕೋಬೇಕಾಗಿತ್ತು. ತಯಾರಿ ಅಂದರೆ ಇದಕ್ಕೆ ಅಂದರೆ ಸ್ಪೆಷಲಿ ಇವಾಗ ನೀವು ಬೇರೆ ಸ್ಪೋರ್ಟ್ಸ್ ಆಗಲಿ ಇನ್ನೊಂದಕ್ಕಾಗಲಿ ತಯಾರಿ ಅಂದಿದ ತಕ್ಷಣ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ ಏನೇನು ಮಾಡಬೇಕು ಅಂತ. ಇಲ್ಲ ಒಂದು ಲಿಸ್ಟ್ ಆಫ್ ಎಕ್ಸಸೈಸಸ್, ಇಲ್ಲ ಲಿಸ್ಟ್ ಆಫ್ ಡಯಟ್ ಬಂದ್ಬಿಡುತ್ತೆ. ಬಟ್ ಕ್ರಿಯೇಟಿವ್ ಇದಕ್ಕೆ ಆ ಥರ ಏನಿರಲ್ಲ. ಬಟ್ ಹೇಗೆ ತಯಾರಿ ಮಾಡೋದು ಅಂತ ನನ್ನಲ್ಲೇ ಯಾವಾಗಲೂ ಕ್ವಶನ್ ನೋಡ್ತಾ ಇತ್ತು. ಆ ಕ್ವಶನ್ನೇ ತಯಾರಿಗೆ ಹೆಲ್ಪ್ ಆಗೋದು ಯಾವಾಗ್ಲೂ. ಹೆಚ್ಚು ಕ್ವಶನ್ಸ್ ನಾವು ಯಾವಾಗ ನಮ್ಮನ್ನ ನಾವು ಕೇಳ್ಕೊಂತ ಇರ್ತೀವೋ ಅದ್ರ ಆನ್ಸರ್ ಹುಡುಕದೇ ತಯಾರಿ. ಖಂಡಿತ ಖಂಡಿತ. ಇದು ಕೇಳಕ್ ಒಂದ್ ಸ್ವಲ್ಪ ಏನೋ ಹೇಳಿದ್ರ ಅಂತ ಬಟ್ ಎಷ್ಟು ಕ್ವಶನ್ಸ್ ನಮ್ಮನ್ನ ನಾವು ಕೇಳ್ಕೊಂತೀವೋ ದಟ್ ಈಸ್ ಹೌ ಆವಾಗ ಅದು ಈಚೆ ಬರೋ ಆ ಕ್ವಶನ್ ಆನ್ಸರ್ಸೇ ಅದಕ್ಕೆ ತಯಾರಿ. ಬೈ ದ ವೇ ನೀವು ಲಿರಿಸಿಸ್ಟ್ ಮಾತ್ರ ಅಲ್ಲ, ಕ್ರಿಕೆಟರ್ ಕೂಡ ಹೌದು. ನೀವು KCC ಎಲ್ಲ ಆಡ್ತೀರಾ ಸರ್. ಸೊ ಕ್ರಿಕೆಟರ್ ಆಗಬೇಕು ಅಂತ ನಿಮಗೆ ಪ್ಯಾಷನ್ ಇತ್ತಾ? ಹುಡುಗರಿಗೆ ಕ್ರಿಕೆಟ್ ಇಷ್ಟ ಇದ್ದೇ ಇದೆ. ಕ್ರಿಕೆಟ್ ಮೇಲಿರೋ ಕ್ರೇಜ್ ಇಂಡಿಯಾದಲ್ಲಿ ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. ಸೊ ಕ್ರಿಕೆಟರ್ ಆಗಬೇಕು ಅನ್ನೋ ಆಸೆ ಏನಾದರೂ ಇತ್ತಾ ನಿಮಗೆ? ಶುರು ಮಾಡಿದ್ದೆ ಕ್ರಿಕೆಟೇ ನನ್ಗೊಂಥರ ಧೈರ್ಯ ಕೊಟ್ಟಿದ್ದಾಗ್ಲಿ. ಅಂದರೆ ಕ್ರಿಕೆಟೇ ಹಲವಾರು ಜೀವನದ ಅಂಶಗಳನ್ನ ಪರಿಚಯ ಮಾಡಿಸ್ತು. ಅಂದರೆ ಸೋಲ್ ಫಸ್ಟ್ ಕಲ್ತಿದ್ದೆ ಕ್ರಿಕೆಟಿಂದ. ನಾವು ಸೋಲ್ನ ಹೇಗೆ ನಾವು ಟ್ರೀಟ್ ಮಾಡಬೇಕು ಅಂತಾನೆ ಆಟನೇ ಕಲ್ಸ್ಕೊಟ್ಟಿದ್ದು. ಇಲ್ಲಾಂದ್ರೆ ಬಹುಶಃ ಬೇರೆ ಸೋಲ್ಗಳನ್ನ ಅವಾಗ ನಾವು ತಡ್ಕೊಳಕ್ಕಾಗಲ್ಲ. ಅಲ್ಲಿಂದನೇ ಸೋಲ್ ಅಂದ್ರೆ ಏನು, ಗೆಲ್ಲಬೇಕು ಅಂದ್ರೆ ಯಾವ ರೀತಿಯಾದಂಥ ಏನಂತಾರೆ ಕಾನ್ಫಿಡೆನ್ಸ್ ಇರಬೇಕು, ಇದೆಲ್ಲ ಕ್ರಿಕೆಟೇ. ಅಂದರೆ 6th ಸ್ಟ್ಯಾಂಡರ್ಡಿಂದ ನಾನು ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಇವತ್ತಿಗೂ ಕ್ರಿಕೆಟ್ ಅಂದರೆ ಯಾರು ಕರೀಲಿ ಸಂಡೇ ರೆಡಿ ಕ್ರಿಕೆಟ್ ಆಡೋಕ್ಕೆ ಬರ್ತೀನಿ ಕ್ರಿಕೆಟ್ ಆಡೋದಕ್ಕೆ ಅಂತ. ಯಾವ ಕ್ರಿಕೆಟ್ ಟೂರ್ನಿಮೆಂಟ್ ಇದ್ರೂ ಮಿಸ್ ಮಾಡೋದಿಲ್ಲ ನೀವು ಇಂಡಸ್ಟ್ರಿ ಒಳಗೆ. ವೆರಿ ನೈಸ್. ಸೊ
ಸರ್, ನೀವು ಇವಾಗ ಒಂದು ಸಾಂಗ್ ಬರಿಬೇಕು, ನನಗೆ ನಾನು ಪೆನ್ ಹಿಡಿದು ಕೂತಾಗ ಇಂಥ ಜಾಗ ಇರಬೇಕು, ಇವ್ರು ಯಾರು ನನಗೆ ಡಿಸ್ಟರ್ಬ್ ಮಾಡಬಾರ್ದು, ಆ ಥರ ಯಾವ್ದಾದ್ರು ಜಾಗ ಇದೆಯಾ? ಇಲ್ಲ, ಜಾಗ ನಾನು ಮ್ಯಾಚ್ ಮಧ್ಯದಲ್ಲೂ ಕುತ್ಕೊಂಡು ಲಿರಿಕ್ಸ್ ಬರ್ದಿದ್ದೀನಿ. ಸೊ ಪೆನ್ ಪೇಪರ್ ಅಂತಾನೆ ಬೇಕಾ, ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಇದ್ರು ಕೂಡ ಟೈಪ್ ಮಾಡ್ಬಿಡ್ತೀರಾ? ಫೋನ್. ಓಕೆ. ಯಾಕಂದ್ರೆ ಕಾಟೇರದು ಪುಣ್ಯಾತ್ಮ ಸಾಂಗ್ ಬರೀಬೇಕಾದ್ರೆ ಒಂದು ಇದು ಮುಗಿಸಿದ್ವಿ ನಾವು, KCC ಇದು ಫೈನಲ್ಸ್ ಮ್ಯಾಚ್ ಇತ್ತು. ಆಗ ಏನೋ ಚರಣ ಅಲ್ಲಿ ಒಂದಷ್ಟು ಏನೋ ಚೇಂಜಸ್ ಬೇಕಿತ್ತು. ಸರ್ ಅರುಣ್ ಸರ್, ಮಗ ಅಲ್ಲಿ ರೆಕಾರ್ಡ್ ಆಗ್ತಿದೆ ಮಗ, ಇವಾಗ ಚೇಂಜಸ್ ಬೇಕು ಸರ್, ಇದು KCC ಫೈನಲ್ಸ್ ಇದೆ, ಸರಿ ಮಗ ಮ್ಯಾಚ್ ಮಧ್ಯದಲ್ಲಿ ಮಾಡಿ ಕಳ್ಸು ನೀನು. ಸರಿ ಸರ್ ಆಯ್ತು ಸರ್ ಅಂತ ಅಲ್ಲೇ ಮ್ಯಾಚ್ ನೋಡ್ಕೊಂಡು ಮ್ಯಾಚ್ ಮಧ್ಯದಲ್ಲಿ ಕುತ್ಕೊಂಡು ಬರ್ದು ಕಳಿಸ್ತಾ ಇದ್ದೆ ನಾನು. ಅಂದ್ರೆ ಇದು ಓಕೆನಾ ಸರ್, ಇದು ಓಕೆ. ನಿಮ್ದು ತಾಯಿ ಗುಣ ತೀರೋದಿಲ್ಲ ಋಣ ಅದೆಲ್ಲ ಮ್ಯಾಚ್ ಮಧ್ಯನೇ ಬರ್ದ್ಬಿಟ್ರ ಅಂತ? ಕ್ರೇಜಿ. ಅಂದ್ರೆ ನಾನು ಕಳಿಸ್ತಾ ಇದ್ದೆ, ಸರ್ ಇದ್ ಮಾಡ್ಬೋದಾ, ಇದ್ ಮಾಡುವ, ಏನ್ ಮಾಡೋದು ಅಂತ. ಸರ್ ಚೂಸ್ ಮಾಡ್ತಿದ್ರು, ಇದನ್ನ ಇಟ್ಕೋಣ, ಇದಕ್ಕೆ ಈ ತರ ಕಾಂಬಿನೇಷನ್ ಮಾಡೋಣ. ಓಕೆ ಓಕೆ. ಮತ್ತೆ ವಿಜಯ್ ಪ್ರಕಾಶ್ ಸರ್ ಅದ್ಭುತವಾಗಿ ಹಾಡಿದ್ದಾರೆ. ಆ ಸಾಂಗ್ ಎಂಡಲ್ಲಿ ದರ್ಶನ್ ಸರ್ ಹಿಂಗ್ ಹೋಗ್ತಾರೆ, ತಿರುಗ್ತಾರೆ, ವಿಲನ್ ಕೂಡ ಹಿಂಗ್ ಕೈ ಮುಗಿತಾರೆ ಎತ್ಕೊಂಡು. ಅಷ್ಟು ಬೇಗ ಇಂಪ್ಯಾಕ್ಟ್ಫುಲ್ ಮಾಡುತ್ತೆ ಸಾಂಗು ಪುಣ್ಯಾತ್ಮ. ಅದು ಇನ್ನೊಂದು ಜಾನ್ರಾ ಆಯ್ತು ಅಲ್ಲ. ನೋಡಿ, ನಿಮ್ಮ ಸಾಹಿತ್ಯದಲ್ಲೇ ಈಗ ಫಿಲ್ಮೋಗ್ರಫಿ ಅಂದ್ರೆ ಇಷ್ಟಿಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಮಾಡ್ತೀವಿ, ಮಾಸ್ ಮಾಡ್ತೀನಿ, ನಾನು ಏನೋ ಸೈಕಾಲಜಿ ಥ್ರಿಲ್ಲರ್ ಮಾಡ್ತೀನಿ ಅಂತ. ಹಾಗೆ ನಿಮ್ಮ ಸಾಹಿತ್ಯದಲ್ಲೂ ಕೂಡ ಎಷ್ಟು ಡಿಫ್ರೆನ್ಸ್ ಇದೆ ಒಂದೊಂದು. ಅದು ನಾವು ವರ್ಕ್ ಮಾಡೋ ಡೈರೆಕ್ಟರ್ಸ್, ಇವಾಗ ನಾನು ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅದು ಅವ್ರಿಗೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಕ್ರೆಡಿಟ್ ಹೋಗುತ್ತೆ, ಆ್ಯಂಡ್ ಆಲ್ಸೋ ಹೀರೋಗೂ ಆ ಕ್ರೆಡಿಟ್ ಹೋಗುತ್ತೆ. ಯಾಕೆ ಅಂತಂದರೆ ಇವಾಗ ನನ್ನ ಚೂಸ್ ಮಾಡಿ ಕರೆದಿರೋದು ಅವರು. ಸೊ ಅವರೇ ಇವನನ್ನ ಒಂದು ಜಾನರ್ಗೆ ಲಿಮಿಟ್ ಮಾಡಬಾರ್ದು ಅಂತ ಫಸ್ಟ್ ಇದು ನಂಬಿಕೆ ಅವರು. ಸೊ ಒನ್ಸ್ ಒಬ್ರು ನಮ್ಮನ್ನ ನಂಬಕ್ ಶುರು ಮಾಡಿದಾಗ ಅದೇನಾಗುತ್ತೆ, ಅವರೇ ನಮ್ಮನ್ನ ಪುಷ್ ಮಾಡ್ತಾರೆ, ನಾವ್ ಯಾಕೆ ಹಿಂದೆ ಹೊಡಿಬೇಕು. ಸೊ ಅದು ಇನ್ನ ಜಾಸ್ತಿ ನಮಗೆ ಒಂದೇ 2 ಹೆಜ್ಜೆ ಇನ್ನ ಮುಂದೆ ಹಾಕಕ್ಕೆ ಹೆಲ್ಪ್ ಆಗುತ್ತೆ. ವೆರಿ ನೈಸ್. ಸಂಜಿತ್ ಹೆಗ್ಡೆ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅವ್ರದ್ದು ರೀಸೆಂಟ್ ಹಿಟ್ ಸಾಂಗ್ ನಂಗೆ ಅಲ್ವಾ, ನಿಮ್ಮ ಸಾಹಿತ್ಯ ಏನಾದರೂ ಹಾಗೆ ನಂಗೆ ಅಲ್ವಾ, ಸಿಂಪಲ್ ಬಟ್ ಅಷ್ಟೇ ಮೀನಿಂಗ್ಫುಲ್ ಆಗಿದೆ. ಇವಾಗ ಲವರ್ಸ್ ಹೇಳ್ಬೇಕಾದ್ರೆ ನನಗೆ ತಾನೇ ನೀನು, ಈ ಥರ ಎಲ್ಲ ನಾರ್ಮಲ್ ಕಪಲ್ಸ್ ಮಧ್ಯ ಮಾತುಕತೆ ನಡೆಯುತ್ತೆ, ನೀವು ಅದನ್ನೇ ಸಾಹಿತ್ಯದ ರೂಪಕ್ಕೆ ಇಳಿಸಿದಿರಿ. ಸಿಂಪಲ್ ಆಗಿದೆ, ಅಷ್ಟೇ ಮೀನಿಂಗ್ಫುಲ್ ಆಗಿದೆ. ಸಂಜಿತ್ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಸಂಜಿತ್ ಫಸ್ಟ್ ನಿಗೂಢದಿಂದ ಸಂಜಿತ್ ಫ್ರೆಂಡ್ಶಿಪ್ ಶುರು ಆಗಿದ್ದು. ಅಲ್ಲಿಂದಾನು ಸಿಂಗರ್ ಅಂಡ್ ಲಿರಿಸಿಸ್ಟ್ ಅನ್ನೋಕ್ಕಿಂತ ಹಿ ವಾಸ್ ಅಂದ್ರೆ ತುಂಬಾ ಒಂದು ಫ್ರೆಂಡ್ಸೇ ನಾವಿಬ್ರು ಅನ್ನೋ ಥರನೇ. ಅವನು ಹಾಗೆ ಇರ್ತಿದ್ರು, ನಾನು ಹಾಗೆ, ಅದು ಕ್ರಿಯೇಟ್ ಆಗೋಯ್ತು ಹಾಗೆ ಅದು. ಆ್ಯಂಡ್ ನನಗೆ ಅಲ್ಲವಾ ಮಾಡ್ಬೇಕಾದ್ರೆ ನಾವು ಆ್ಯಕ್ಚುಲಿ ಹೋಗಿದ್ದು ಬೇರೆ ಸಾಂಗ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ನಾವು ಈ ಸಾಂಗ್ ಅವತ್ತಿನ ದಿನದ ಇದರಲ್ಲಿ ಇರಲಿಲ್ಲ, ಬಟ್ ಅದ್ರ ಮೇಲೆ ವರ್ಕ್ ಮಾಡಿ ಇಟ್ಟಿದ್ರು ಸಂಜಿತ್. ಒಂದು ಹಾಫ್ ಆಫ್ ದ ಸಾಂಗ್ ಮಾಡಿ ಇಟ್ಟಿದ್ರು. ಇದೇನೋ ವರ್ಕ್ ಮಾಡಿದ್ದೀನಿ ನೋಡು ಅಂತ ನಂಗೆ ಕೇಳಿಸಿದ್ರು. ನಾನು ಕೇಳಿದ ತಕ್ಷಣ ಅದ್ರದ್ದು ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿ ಇದು ಮಾಡ್ತಾವೆ. ನನಗೆ ಅಲ್ಲವಾ ಅನ್ನೋ ವರ್ಡ್ ನನಗೆ ಏನಂದು ನೀ ನನಗೆ ಅಲ್ಲವಾ, ಆ ವರ್ಡ್ ನಾವು ಫಸ್ಟ್ ಕ್ರ್ಯಾಕ್ ಮಾಡ್ಬಿಟ್ವಿ. ಸೊ ಅವ್ರಿಗೂ ಇಷ್ಟ ಆಗೋಯ್ತು, ಇದನ್ನೇ ಕಂಟಿನ್ಯೂ ಮಾಡೋಣ, ಇವತ್ತು ಈ ಸಾಂಗ್ ಮೇಲೆ ವರ್ಕ್ ಮಾಡೋಣ ಅಂತ ಹೇಳಿ. ಅದು ಆಲ್ಮೋಸ್ಟ್ ತುಂಬ ದಿನದ ಹಿಂದೆನೇ ವರ್ಕ್ ಮಾಡಿದ ಸಾಂಗ್ ಅದು. ಅದಕ್ಕೆ ರೈಟ್ ಟೈಮ್ ಈಗ ಸಿಕ್ತು. ಬಟ್ ವಿ ನ್ಯೂ ಇದೊಂದು ಒಳ್ಳೆ ಸಾಂಗ್ ಅಂತ ಗೊತ್ತಿತ್ತು, ಬಟ್ ಇಷ್ಟು ಚೆನ್ನಾಗಿ ಐಡಿಯಾ ಇರಲಿಲ್ಲ. ಬಟ್ ವಿ ಆರ್ ಹ್ಯಾಪಿ. ಸಂಜಿತ್ ಹೆಗ್ಡೆ ಸಚ್ ಅ ಗ್ರೇಟ್ ಸಿಂಗರ್. ಅವರು ಇಷ್ಟು ಯಂಗ್ ಏಜ್ ಗೆ ಎಷ್ಟೊಂದು ಅಚೀವ್ ಮಾಡಿದ್ದಾರೆ ಅಲ್ವಾ. ಕೋಕ್ ಸ್ಟುಡಿಯೋ ಕೂಡ ನಾವು ವರ್ಕ್ ಮಾಡಿದ್ವಿ. ಗೀ ಜಗ ಹಾಕಿ ಇಲ್ಲ ಆಲ್ರೆಡಿ ಕೋಕ್ ಸ್ಟುಡಿಯೋ ಆದ್ಮೇಲೆ ಇದು ಮಾಡಿದ್ದು ನಾವು. ಗೀ ಜಗ ಹಾಕಿ ಅಂತ ಅದು ಫಸ್ಟ್ ಎವರ್ ಕನ್ನಡ ಸಾಂಗ್ ಕೋಕ್ ಸ್ಟುಡಿಯೋಲಿ ಪರ್ಫಾರ್ಮ್ ಮಾಡಿರೋದು ಸಂಜಿತ್. ಈಗ ರೀಸೆಂಟ್ ಆಗೇನೆ, ಅಂದ್ರೆ ರೀಸೆಂಟ್ ಅಂದ್ರೆ ಒಂದಷ್ಟು ತಿಂಗಳುಗಳ ಹಿಂದೆ, ನಂಗೆ ಅಲ್ಲವಾ ಮುಂಚೆ. ಸೊ ಫಸ್ಟ್ ಅದು ಮಾಡಿದ್ವಿ, ಆಮೇಲೆ ನಂಗೆ ಅಲ್ಲವಾ ಅದು ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಮಾಡಿದ್ವಿ. ವೆರಿ ನೈಸ್. ಸರ್, ಎಲ್ರಿಗೂ ಇದೊಂದು ಡೌಟ್ ಇರುತ್ತೆ, ಇವಾಗ ಫಸ್ಟು ನಿಮಗೆ ಟ್ಯೂನ್ ಬರುತ್ತಾ, ಈ ಟ್ಯೂನ್ ಕಳಿಸಿ ಈ ಥರ ಸಾಹಿತ್ಯ ಬೇಕು ಅಂತ ಹೇಳ್ತಾರಾ, ಇಲ್ಲ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ ನೀವು ಸಾಹಿತ್ಯ ಬರೆದ ನಂತರ ಟ್ಯೂನ್ ಕಂಪೋಸ್ ಆಗುತ್ತಾ? ಯಾವ ರೀತಿ ಇದು ವರ್ಕ್ ಆಗುತ್ತೆ? 90% or 99% ನಾವು ಟ್ಯೂನ್ಗೇನೆ ಬರೆಯೋ ಥರನೇ ಇರುತ್ತೆ ಅದು. ನಮಗೆ ಫಸ್ಟ್ ಟ್ಯೂನ್ ಬರುತ್ತೆ, ಆಮೇಲೆ ಸಿಚುಯೇಷನ್ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಆ ಬೀಟ್ಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ನಮ್ಗೆ ಏನು ಸ್ಪೇಸ್ ಕೊಟ್ಟಿರ್ತಾರೆ. ಇವಾಗ ಡೋಂಟ್ ವರಿ ಬೇಬಿ ಇಲ್ಲ ಕಡಲನು ಇರ್ಬೋತಾ, ನೀನ ತಾರ, ಆ ಸ್ಪೇಸ್ಗೆ ವಿ ಹ್ಯಾವ್ ಟು ಫಿಲ್ ಇನ್ ದ ವರ್ಡ್ಸ್ ಆರ್ ವಿ ಹ್ಯಾವ್ ಟು ರೈಟ್. ತುಂಬಾ ರೇರ್ ಕೇಸಸ್ ಅಲ್ಲಿ ನಾವು ಫಸ್ಟ್ ಬರೆದು ಆಮೇಲೆ ಕಂಪೋಸಿಷನ್ ಆಗುವಂಥದ್ದಾಗುತ್ತೆ. ಅದು ಡಿಪೆಂಡ್ಸ್, ಅದು ಯಾವ ರೀತಿಯಾದಂಥ ನಾವು ಕತೆ ಹೇಳಕ್ ಹೊರಟಿದೀವಿ, ಇಲ್ಲ ಈ ಸಾಂಗ್ ಹೇಗೆ ರೆಡಿ ಆಗಬೇಕು ಅನ್ನೋದು ಡೈರೆಕ್ಟರ್ ಡಿಸೈಡ್ ಮಾಡ್ತಾರಲ್ವ. ಸೊ ಅದು ಮೇಜರ್ ಡೈರೆಕ್ಟರ್ ಸರ್ ಕಾಲ್ ಆಗಿರುತ್ತೆ ಅದು. ಓಕೆ. ಮತ್ತೆ ಇವಾಗ ಕೆಲವು ಆರ್ಟಿಸ್ಟ್ಗಳಿಗೆ ನಾನು ದೊಡ್ಡ ಲಿರಿಕ್ ರೈಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ಟ್ರಬಲು ಇಲ್ಲ ಏನು ಪ್ರಾಬ್ಲಮೋ ಗೊತ್ತಿಲ್ಲ, ಕೂತ್ಕೊಂತಾರೆ ಬರೆಯೋದಕ್ಕೆ. ಬಟ್ ಹೆಂಗೆ
ಈ ಪ್ರಾಸೆಸ್ ಅಂತ ಅರಿವಾಗೋದಿಲ್ಲ ಅವರಿಗೆ. ಅಂಥ ಯಂಗ್ ಆರ್ಟಿಸ್ಟ್ಗಳಿಗೆ ಏನಾದರೂ ಟಿಪ್ಸ್ ಕೊಡೋದಾದ್ರೆ? ನಾನೇ ಇನ್ನ ಹೆಂಗ್ ಆರ್ಟಿಸ್ಟ್ ಅಂದ್ರೆ ನೀವು ಆ ಟೈಮ್ನಲ್ಲಿ ಇದ್ರಿ, ನೀವು ಆ ಸ್ಟ್ರಗ್ಲಿಂಗ್ ಡೇಸ್ನಲ್ಲಿ ಇದ್ರಿ, ನೀವು ಇದೆಲ್ಲ ಫೇಸ್ ಮಾಡಿದಿರಿ ಅಲ್ವಾ, ಸೊ ಹಾಗಾಗಿ ಆದರೆ ಸ್ಪೆಸಿಫಿಕಲಿ ನಾನು ಏನು ಇದು ಮಾಡಿ ನಾನು ಬರೀತಾ ಇದ್ದೆ ಕೂತ್ಕೊಂಡು, ಅಂದರೆ ನನಗೆ ಬ್ಲಾಕ್ ಆಗಲಿ ಬರೀತಿದ್ದೆ, ನನಗೆ ಖುಷಿ ಅನ್ನಿಸ್ತಾ ಬರೀತಿದ್ದೆ, ಇಲ್ಲ ಏನೋ ಅವತ್ತು ಮೂಡ್ ಸರಿ ಇಲ್ಲ ಬರೀತಿದ್ದೆ ಕೂತ್ಕೊಂಡು. ಸೊ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ನೇ ಬರೆಯೋದು. ಅಂದರೆ ದ ಮೋರ್ ಯು ರೈಟ್ ದ ಮೋರ್ ಯುಲ್ ಕಮ್ ಟು ನೋ ನಾನು ಎಲ್ಲಿದ್ದೀನಿ, ನಾನು ಯಾವ ಮೂಡಲ್ಲಿದ್ದಾಗ ನಾನು ಯಾವ ಥರ ಬರಿತಾ ಇದ್ದೀನಿ. ಸೊ ನಮ್ಮನ್ನು ನಾವೇ ಕರೆಕ್ಟ್ ಮಾಡ್ಕೋಬೇಕು. ಸೊ ಎಲ್ಲದಕ್ಕೂ ದೊಡ್ಡ ಸೊಲ್ಯೂಷನ್ನೇ ಬರೀಬೇಕು ಕೂತ್ಕೊಂಡು. ಒಬ್ಬ ರೈಟರ್ ಏನಂದ್ರೆ ಒಬ್ಬ ರೈಟರ್ ಏನು ಬರೆಯೋಕ್ಕೆ ಇರೋದು ಅವ್ನು. ಸೊ ಅವ್ನು ಏನಾದರೂ ಅವ್ನು ಬರೆದ್ರೇ ಅವನಿಗೆಲ್ಲ ದುಡಿಮೆ ಇರ್ಬೋದು, ಇನ್ನೊಂದು ಇರ್ಬೋದು, ಬರೆದ್ರೇ ಎಲ್ಲ. ಸೊ ದೊಡ್ಡ ಟಿಪ್ ಏನು ಅಂತಂದ್ರೆ ಪ್ಲೀಸ್ ರೈಟ್ ನೋ ಮ್ಯಾಟರ್ ವಾಟ್ ಸಿಟ್ ಅಂಡ್ ಬರೀರಿ. ವೆರಿ ನೈಸ್. ಹಾಗೆ ಇನ್ನೊಂದೇನು ಅಂದರೆ, ಇವಾಗ ನೀವೇ ಒಂದು ಸಾಂಗ್ ಬರೀತಾ ಇರ್ತೀರಿ, ಟ್ಯೂನ್ ಕಳ್ಸಿಕೊಟ್ಟಿರ್ತಾರೆ, ಸಾಂಗ್ ಇನ್ 1 ವೀಕ್ ಇಲ್ಲ, ಟೈಮ್ ಗ್ಯಾಪ್ ಇಲ್ಲ ಅಂತ ಅನ್ಕೊಳ್ಳಿ, ಒಂದು ಸಿಚುವೇಶನ್, ನೀವು ಹಾಡು ಬರೀತಾ ಇರ್ತೀರಿ, ಸ್ಟಕ್ ಆಗ್ತೀರಿ ಅಂತ ಅನ್ಕೊಳ್ಳಿ. ಯೂಶಲಿ ಕೆಲವರು ಬುಕ್ ಬರೆಯೋ ದೊಡ್ಡ ದೊಡ್ಡ ಆಥರ್ಗಳು ಕೂಡ ಸ್ಟಕ್ ಆಗಿ ಬುಕ್ನ ನಿಲ್ಲಿಸ್ಬಿಟ್ಟಿರ್ತಾರೆ, ಆಮೇಲೆ 1 ವರ್ಷ ಈ ಥರ ಎಲ್ಲ ಬರೀತಾರೆ. ಬಟ್ ನಿಮಗೆ ಬೈ ದಿ ಎಂಡ್ ಆಫ್ ದಿ ವೀಕ್ ಇಲ್ಲ ಥರ್ಸ್ಡೇ ಬೇಕು ಅಂತ ಹೇಳ್ಬಿಟ್ಟಿರ್ತಾರೆ, ಸ್ಟಕ್ ಆಗ್ತೀರಿ ನೀವು. ಆವಾಗ ಯಾವ ರೀತಿ ಅದನ್ನ ಓವರ್ಕಮ್ ಮಾಡ್ತೀರಾ ಸರ್? ಒಂದು ಬ್ರೇಕ್ ರೆಡಿ ಮಾಡಿಬಿಡುತ್ತೆ. ಏನಂದ್ರೆ ಈಚೆ ಹೋಗಿ ಏನೋ ನೋಡೋದಾಗ್ಲಿ. ಆಮೇಲೆ ಇನ್ನೊಂದೇನಂದ್ರೆ ನಾವು ಬ್ರೇಕ್ ತಗೊಂಡ್ರು ಕಾನ್ಸ್ಟೆಂಟ್ಲಿ ಅದ್ರ ಬಗ್ಗೆನೇ ಇರುತ್ತೆ, ಎಲ್ಲೋ ಓಡ್ತಾ ಇರುತ್ತೆ, ಏನು ಬರೀಬೇಕು, ನಾನು ಎಲ್ಲಿ ಯಾವ ಪಾಯಿಂಟಲ್ಲಿ ಸ್ಟಕ್ ಆಗಿದ್ದೀನಿ, ಇಲ್ಲ ಏನನ್ನ ನಾವು ಅಂದರೆ ಕಂಪ್ಲೀಟ್ ಕಾನ್ಸೆಪ್ಟ್ನ ಚೇಂಜ್ ಮಾಡಬೇಕಾ, ಇಲ್ಲ ಅಲ್ಲೇ ಎಲ್ಲೋ ಇದು ಓಡ್ತಾ ಇದೆಯಾ ಥಾಟು. ಸೊ ಬ್ರೇಕ್ ತೊಗೊಂಡು ಈಚೆ ಹೋದ್ರೂ ಕಾನ್ಸ್ಟೆಂಟ್ಲಿ ಓಡ್ತಾ ಇರುತ್ತೆ, ವಾಪಸ್ ಬರೋಷ್ಟರಲ್ಲಿ ರೆಡಿ ಮಾಡಿರ್ತೀನಿ. ಸೊ ನಿಮಗೆ ಇದು ನಾಟ್ ಅ ಪ್ರಾಬ್ಲಮ್? ಓಕೆ, ಇದುವರೆಗೂ ಆ ಥರ ತುಂಬ ಪ್ರಾಬ್ಲಮ್ ಆದರೆ ಕೊಟ್ಟಿಲ್ಲ, ಮುಂದಕ್ಕೂ ನಡೆಸಲಿ. ಮತ್ತೆ ಯೋಗರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಅವರು ಒಂಥರ ಸರ್ಕಾಸ್ಟಿಕ್ ಲಿರಿಕ್ ರೈಟರ್. ಅವ್ರ ಡೈರೆಕ್ಷನ್ ಸ್ಟೈಲ್ ಆಗಿರ್ಬೋದು, ಈಸ್ ಯೂನಿಕ್. ಈಗ ಲೈಫು ಇಷ್ಟೇನೆ ಆಗಿರ್ಬೋದು, ಇಲ್ಲ ಬೊಂಬೆ ಹೇಳುತ್ತೈತೆ ಕೂಡ ಸಾಂಗ್ ಆಗಿರ್ಬೋದು, ಅವರು ಅವರ ಧಾಟಿಯಲ್ಲೇ ಹೇಳ್ತಾರೆ. ಚೌಕದಲ್ಲಿ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋಕೆ ಮುಂಚೆ ಹಳ್ಳ ಹಚ್ಚು, ಈ ತರ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ತುಂಬಾ ಮೀನಿಂಗ್ ಇರುತ್ತೆ, ತುಂಬಾ ಸರ್ಕ್ಯಾಸಮ್ ಇರುತ್ತೆ. ಸೊ ಯೋಗರಾಜ್ ಭಟ್ ಅವರು ಬರೆಯೋ ಲಿರಿಕ್ ಸ್ಟೈಲ್ಗೆ ನೀವು ಅಭಿಮಾನಿನ? ಓ ಗ್ಯಾರಂಟಿ. ಯಾಕಂದ್ರೆ ಅದನ್ನ ನೀವು ಡೋಂಟ್ ವರಿ ಬೇಬಿ ಚಿನ್ನಮ್ಮಲೆಲ್ಲ ನೋಡ್ಬೋದು ನೀವು. ಅಮ್ಮ ಲುಮ್ಮ ಬೇಬಿ ಎಮ್ಮ ಫೀಲ್ಸ್ ಆಡು ಡಮಾಲ್ ಡಿಮಿಲ್ ನುಮಾಲ್ ಗಮಿಲ್ ಡ್ಯಾನ್ಸು. ಸೊ ರೈಟಿಂಗ್ ಇದು ಸ್ವಲ್ಪ ಇದ್ರೂ ಅವರೇ ನಮ್ಮ ಟೀನೇಜರ್ ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡಿದೆ ಸರ್ ರೈಟಿಂಗ್ಸು. ಯಾಕಂದ್ರೆ ಇವಾಗ ಪರಮಾತ್ಮಲಿ ಹುಡುಗಿಯರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮಗೆ, ಆದರೆ ದೊಡ್ಡ ವಿಷಯನ 2 ಲೈನಲ್ಲಿ ಹಿಂಗೆ ಹೊಡೆದಾಕ್ಬಿಟ್ರು. ಸೊ ಆ ಥರ ಸೂಕ್ಷ್ಮವಾದ ವಿಷಯನ ತುಂಬಾ ಎಲ್ಲರೂ ರಿಸೀವ್ ಮಾಡ್ಕೊಳ್ಳೋ ಥರ ಹೇಳೋದು, ಅದು ಅಂದರೆ ಸಿದ್ಧಿಸ್ಕೊಳ್ಳೋ ಅಂಥದ್ದಲ್ಲ, ಅದು ಹೇಳೋಕ್ಕಾಗಲ್ಲ ಎಲ್ಲಿಂದ ಬರುತ್ತೆ ಅಂತ. ಸೊ ಸರ್ ಒಂಥರ ಅಂದರೆ ನಾನು ಡಿಗ್ರಿ ಅವ್ರ PU ಇರ್ಬೇಕಾದ್ರೆ ಸರ್ ಸಾಂಗ್ಸೇ ನಮಗೆಲ್ಲ ಒಂಥರ ಏನಂತಾರೆ, ಕೇಳಿದ್ರೆ ನಗುನೂ ಬರ್ತಾ ಇತ್ತು, ಅಷ್ಟೇ ಹೆವಿನೆಸ್ ಕೂಡ ನಮ್ಮಲ್ಲಿ ಕೂತ್ಕೊಂತ ಇತ್ತು. ಸೊ ಇನ್ ಅ ವೇ ಸರ್ ಕಾನ್ಸೆಪ್ಟ್ಸ್ ಎಲ್ಲ ನಮ್ಮನ್ನು ತುಂಬ ಮೂವ್ ಮಾಡಿದೆ. ಸೊ ಇವತ್ತು ಅದು ಬಹುಶಃ ನಾಳೆ ದಿನ ನಮ್ಮ ಸಾಂಗಲ್ಲಿ ಕಾಣಿಸ್ಕೊಂಡ್ರು ಅದೇನು ಅಂದರೆ ನಾನು ಒಪ್ಕೊಂತೀನಿ, ಅದು ಹೌದು. ಯೋಗರಾಜ್ ಭಟ್ ಸರ್. ಮುಂದಿನ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾದ್ರೆ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀರಾ ಸರ್? ಅಂದ್ರೆ ಒಂದು ಸ್ವಲ್ಪ ಅನ್ಟೈಟಲ್ಡ್ ತುಂಬಾ ಇದೆ, ಅಂಡ್ ಕೆಲವೊಂದು ಸದ್ಯಕ್ಕೆ ಮಾಡೋ ಹಾಗಿಲ್ಲ, ಬಟ್ ಇದೆ ಇನ್ನೊಂದಷ್ಟು ಲೈನ್ಅಪ್ಸ್ ಇದೆ. ಅನೀಸ್ ಸರ್ ಜೊತೆ 1-2 ನಡೀತಾ ಇದೆ. ಆಮೇಲೆ ಅಗೇನ್ ಚರಣ್ ಸರ್ ಜೊತೆ ಇದೆ, ಅಜನೀಶ್ ಲೋಕನಾಥ್ ಸರ್ ಜೊತೆನೂ ಒಂದಷ್ಟು ಆಲ್ರೆಡಿ ಡಿಸ್ಕಷನ್ಸ್ ಅಲ್ಲಿ ಇದೆ. ಚರಣ್ ಸರ್ ಮ್ಯೂಸಿಕಲ್ ಅಲ್ಲಿ ನೀವು ಚರಣ್ ಸರ್ ನಿಮ್ ಕಾಂಬಿನೇಷನ್ ಸೂಪರ್. ಇನ್ನು ಹೆಚ್ಚು ಹಿಟ್ ಸಾಂಗ್ಸ್ ಗಳನ್ನ ನೀವು ಇಂಡಸ್ಟ್ರಿ ಕೊಡ್ಲಿ. ಮತ್ತೆ ನಾನು ನಂದೇ ಇದು ಪರ್ಸನಲ್ ಡೌಟ್ ಅಂತ ಅನ್ಕೊಳ್ಳಿ, ಇವಾಗ ನೀವು ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ? 2018 ಸ್ಟಾರ್ಟ್ ಆಯಿತು. 6-7 ಆಗಿದೆ. 6-7 ಇಯರ್ಸ್. ನೀವು ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ಹೋಗಿ ಸರ್ ನಾನು ಈ ಥರ ಲಿರಿಕ್ ರೈಟರ್, ನನಗೆ ಅವಕಾಶ ಕೊಡಿ ಈ ರೀತಿ ಕೇಳಿದ್ದ, ಇಲ್ಲ ನೀವು ಬರ್ದಿರೋದನ್ನ ನೋಡಿ ಇದು ನಿಮ್ಮ
ಸಾಂಗ್ ಅಂತ ಎಲ್ಲ ಕಡೆ ಬೇರೆ ಆಫೀಸಲ್ಲಿ ಓಡಾಡಿ ಯಾವ ಥರ ನಿಮಗೆ ಇಂಡಸ್ಟ್ರಿಗೆ ಕರೆಯೋಲೆ ಬಂದಿದ್ದು? ಆಗ ತುಂಬಾ ಕಳಿಸ್ತಾ ಇದ್ದೆ. ಅಂದ್ರೆ ಹೆಂಗಿತ್ತು ಅಂತಂದ್ರೆ, ಸರ್ 2 ಲೈನ್ ಕೊಟ್ಬಿಡಿ, 2 ಲೈನ್ ಕೊಡಿ ಸರ್, ಬರಿತೀನಿ. ಅಂದ್ರೆ ಅಂದ್ರೆ ಯಾವ ಸಾಂಗು 2 ಲೈನ್ ಕೊಡಿ ಸರ್ ಸಾಕು, ಏನೋ ಒಂದು ಮಾಡ್ತೀನಿ ಅಂತ ತುಂಬಾ ಮೆಸೇಜ್ಗಳು ಮಾಡಿರೋದು ಉಂಟು. ಅದ್ರ ಜೊತೆಗೆ ಸುನಿ ಸರ್ ಆಫೀಸ್ಗೆ ಏನಕ್ಕೋ ಒಂದ್ಸಲ ಬೇರೆ ಏನೋ ವಿಷಯಕ್ಕೆ ಹೋಗಿದ್ದೀನಿ ನನ್ನ ಫ್ರೆಂಡ್ ಜೊತೆ. ನಾನು ಅವ್ರಿಗೆ ಐಡಿಯಾನೂ ಇಲ್ಲ ನಾನು ಒಬ್ಬ ಲಿರಿಸಿಸ್ಟ್ ಅಂಡ್ ಅದು ನಾನು ಕೇಳೋಕ್ಕೂ ಹೋಗಿಲ್ಲ. ಅಲ್ಲಿ ಏನೋ ಡಿಸ್ಕಷನ್ ಆಗ್ತಾ ಇರ್ಬೇಕಾದ್ರೆ, ನಿಮಗೂ ಫಿಲಮಲ್ಲೆಲ್ಲ ಇಂಟ್ರೆಸ್ಟ್ ಇದೆಯಾ ಅಂತ ನನ್ನ ಕಡೆಗೆ ಬಂತು ಕ್ವಶನ್ನು. ನಾನು ಇದೆ ಅಂದ್ಬಿಟ್ಟೆ, ಏನು ಲಿರಿಕ್ಸ್ ಇಷ್ಟ ಸರ್ ಅಂತ ಹೇಳಿದೆ. ಸರಿ, ಅಂದರೆ ನೀವೇನೋ ಬರ್ಕೊಂಡಿರೋದು, ಆಬ್ವಿಯಸ್ಲಿ ಬರ್ದಿರೋದು ಇರುತ್ತೆ ಅಲ್ವಾ, ಬರ್ಕೊಂಡಿರೋದು ಇದೆಯಾ ಅಂತ. ಹ್ಞೂ ಸರ್ ಇದೆ. ಹೇಳಿ. ನನಗೆ ಹೇಳಿ ಎಲ್ಲ ಇವಾಗ ಚೆನ್ನಾಗಿಲ್ಲ ಅಂದರೆ ಹೆಂಗಪ್ಪ ಅಂತ ನಾನು ಧೈರ್ಯ ಮಾಡಿ ಹೇಳ್ಬಿಟ್ಟೆ. ಸಖತ್ತಾಗಿದೆಯಲ್ಲ, ಸರಿ ಹಂಗಾರೆ ಈಗ ಕರೆಂಟ್ ಫಿಲಮಲ್ಲಿ ಏನೂ ಇಲ್ಲ, ನೆಕ್ಸ್ಟ್ ನೋಡೋಣ ಬಿಡಿ ಅಂತ ಹಂಗೆ ಶುರು ಆಗಿದ್ದು ಅದ್ರ ಬಗ್ಗೆ ಡಿಸ್ಕಷನ್ಸ್. ಆ್ಯಂಡ್ ಇನ್ನೊಂದಿನ ನಾವು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು, ಫೇಸ್ಬುಕ್ ಎಲ್ಲ ಇಷ್ಟೊಂದು ಇದ್ರಲ್ಲಿ ಇರಲಿಲ್ಲ. ಅಂದರೆ ಪ್ಲಾಟ್ಫಾರ್ಮ್ಸ್ ಯಾವುದೇ ಇರಲಿ, ಮೆನ್ಷನ್ ಮಾಡಿದ್ರೆ ತುಂಬ ಇರುತ್ತೆ, ಇಷ್ಟೊಂದು ಆಕ್ಟಿವ್ ಆಗಿ ಇರಲಿಲ್ಲ. ಆಗ ಯಾವುದೋ ಹೊಸ ಪೋಸ್ಟರ್ ರಿಲೀಸ್ ಆದರೆ ನೋಡೋದು, ಹೊಸ ಸಿನಿಮಾ ಯಾವುದೋ ಇದಾಗ್ತಿದೆ ಅಂತ. ಸೊ ಏನು ಮಾಡೋದು, ಯಾರು ಅಂದರೆ ಇರುತ್ತಲ್ಲ, ಅಂದರೆ ಫ್ರೆಂಡ್ ಇಷ್ಟೆಲ್ಲ ಕಳಿಸೋದು, ಸರ್ ಈ ಥರ ಚಾನ್ಸ್, ಲಿರಿಕ್ಸ್ ಚಾನ್ಸ್ ಕೊಡಿ ಅಂತ. ರಿಪ್ಲೈ ಬರ್ತಾ ಇರಲಿಲ್ಲ, ಬಟ್ ಯಾವುದೋ ಒಂದು ಬರುತ್ತೆ ಅಂತ ಒಂದು ನಂಬಿಕೆ, ಹೋಪ್. ಬಟ್ ಥ್ಯಾಂಕ್ಫುಲಿ ಅಂದರೆ ಎಲ್ಲ ಆಗಬೇಕಾಗಿರೋ ಟೈಮ್ಗೆ ಆಯಿತು. ಎಲ್ಲ ಏನಾಗಬೇಕಿತ್ತು ಅದು ನಿಮ್ಮ ಪಾಲಿಗೆ ಆಯಿತು. ಫಸ್ಟ್ ಅವಕಾಶ ಸಿಕ್ಕಿದ್ದು ಯಾರು? ಸುನೀಲ್ ಸರ್ ಕೊಟ್ಟಿದ್ದಾರೆ, ಸುನೀಲ್ ಸರ್ ಜೊತೆ. ತಿಳಿ ಸಂಜೆ ಆಪರೇಷನ್ ಅಲ್ಮೇಲಮ್ಮ ಚಿತ್ರ. ಅಂದ್ರೆ ಅಫಿಷಿಯಲ್ ರಿಲೀಸ್ ಅದು. ಬಟ್ ಏನಂದ್ರೆ ಅದಕ್ಕೆ ಮುಂಚೆ ನಾನು ಡೈರೆಕ್ಟರ್ಸ್ ಮೀಟ್ ಮಾಡಿರೋದು ಉಂಟು, ಬರ್ದಿರೋದು ಉಂಟು, ಬಟ್ ಯಾವುದು ರಿಲೀಸ್ ಆಗಿರ್ಲಿಲ್ಲ. ಬಟ್ ಇದು ಅಫಿಷಿಯಲ್ ರಿಲೀಸ್ ಅವ್ರ ಜೊತೆ. ಬಟ್ ಅದಕ್ಕೆ ಮುಂಚೆ ತುಂಬಾ ಬರ್ದಿರೋದು. ಸೊ ನೀವು ಸೈಕಲ್ ಹೊಡೆದಿದ್ದೀರಾ? ಎಷ್ಟು ವರ್ಷ ಆಯ್ತು ಸರ್ ಸೈಕಲ್, ಅಂದ್ರೆ ನಿಮ್ಮ ಸ್ಟ್ರಗ್ಲಿಂಗ್ ಫೇಸ್? ನಾನು ಡಿಗ್ರಿಯಿಂದಾನೇ ಬರಿಬೇಕು ಅಂತ ಇದು ಮಾಡಿದ್ದು, ಸೆಕೆಂಡ್ ಇಯರ್ ಡಿಗ್ರಿಯಿಂದ. ಅಲ್ಲಿಂದ ಆಲ್ಮೋಸ್ಟ್ ಕಾರ್ಪೊರೇಟ್ ಮುಗಿಯೋ ತನಕನೂ ಅಂದರೆ ಸಿಗುತ್ತಾ ಇಲ್ವಾ ಗೊತ್ತಿರಲಿಲ್ಲ. ಆ್ಯಂಡ್ ಇನ್ನೊಂದು ಕ್ವಶನ್ ಏನಿತ್ತು ಅಂತಂದರೆ, ಯಾಕೆ ನನಗೆ ಕೊಡಬೇಕು ಇವರು ಬರೆಯೋಕ್ಕೆ? ಇಂಡಸ್ಟ್ರಿಯಲ್ಲಿ ಅಷ್ಟು ದೊಡ್ಡ ಇದ್ದಾರೆ ಆಲ್ರೆಡಿ, ಅಷ್ಟೊತ್ತಿಗೆ ಆಲ್ರೆಡಿ ನೀವು ಹೇಳಿದಂಗೆ ನಾಗೇಂದ್ರ ಪ್ರಸಾದ್ ಸರ್, ಜಯಂತ್ ಸರ್, ಆಮೇಲೆ ಯೋಗರಾಜ್ ಭಟ್ ಸರ್, ಕವಿರಾಜ್ ಸರ್, ಕಲ್ಯಾಣ್ ಸರ್, ಇವರೆಲ್ಲರೂ ಅಂದರೆ ಬೇರೆ ಲೆವೆಲಲ್ಲಿ ಇತ್ತು. ನಾವು ಯಾರು ಕೊಡ್ತಾರೆ ಅನ್ನೋ ಥರ ಒಂದು ಕ್ವಶನ್ ಇತ್ತು. ಬಟ್ ಅದೇ ಅಲ್ವಾ ಚಾಲೆಂಜು, ಯಾಕೆ ಕೊಡಬೇಕು ಅನ್ನೋ ಕ್ವಶನ್ನೇ ನನಗೆ ತುಂಬ ಓಡಾಡ್ತಾ ಇತ್ತು. ಅದು ಅಂದರೆ ಅದು ಅದೇ ಅವಾಗಲೇ ಹೇಳ್ದಂಗೆ ಬರಿತಾನೆ ನನಗೂ ಗೊತ್ತಾಗಿದೆ, ಓಕೆ ಇದು ಬರಿಬೋದು ಅಂತ. ವೆರಿ ನೈಸ್. ಐ ವಾಂಟೆಡ್ ಟು ನೋ ಪರ್ಸ್ನಲಿ, ಯಾಕಂದರೆ ನಿಮಗೆ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡೇ ಇಲ್ಲ ನಮ್ಮ ತಂದೆ ಇದ್ರು, ಇಲ್ಲ ನಮ್ಮ ಅಂಕಲ್ ಇದ್ರು, ಇಲ್ಲ ಹೀರೋ ಬಂದು ನನ್ನ ಫ್ರೆಂಡು ಕಾಲೇಜಲ್ಲಿ ಅವ್ರು ಕರೆದ್ರು, ಈ ಥರ ಏನೂ ಇಲ್ಲ. ಈ ಥರ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ಗಳಿಗೆ, ಸ್ಟ್ರಗಲ್ ಮಾಡೋರಿಗೆ ತುಂಬ ಚಾನ್ಸ್ ಹೆಂಗೆ ಸಿಕ್ಕುತ್ತೆ ಅನ್ನೋದು ಕೂಡ ಐಡಿಯಾ ಇರೋದಿಲ್ಲ. ಈಗ ನಾನು ಆಗಲೇ ಹೇಳಿದಾಗೆ ಎಷ್ಟೊಂದು ಜನಕ್ಕೆ ಟ್ಯಾಲೆಂಟ್ ಇರುತ್ತೆ, ಪ್ಲಾಟ್ಫಾರ್ಮ್ ಇರೋದಿಲ್ಲ. ಸೊ ಅವರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಸ್ಟೋರಿ ಕೇಳಿದ್ಮೇಲೆ ಟ್ರೈ ಮಾಡಿ, ನಂಬರ್ಸ್ ಇರುತ್ತೆ, ಮೆಸೇಜ್ ಮಾಡಿ, ಯಾವುದೋ ಒಂದು ರಿಪ್ಲೈ ಬಂದರೆ ಸಾಕಲ್ವಾ? ಏನಂತೀರ? ಹೌದು, ಅಂದ್ರೆ ಒಂದೇ ನಮಗೆ 10 ಆಗುತ್ತೆ, 20 ಆಗುತ್ತೆ, 30 ಆಗುತ್ತೆ, 100 ಆಗುತ್ತೆ. ಬಟ್ ಆ ಒಂದೇ ನಮಗಿರೋದು. ನನಗೆ ಒಂದೇ ಇರೋದು ಅಂತ ನಾನು ಯಾವಾಗ ನಂಬ್ತೀನೋ ಅವಾಗ ಯಾವುದು ನನಗೆ 20-30 ಥರ ಕಾಣಿಸಲ್ಲ. ಪ್ರತಿಯೊಂದು ಒಂದೇ ಥರ ಕಾಣಿಸುತ್ತೆ. ಸೊ ಅಂದರೆ ನಾನು ಏನು ಹೇಳಕ್ಕೆ ಹೋಗ್ತಾ ಇದೀನಿ ಅಂತಂದರೆ, ನಾನು ಸರಿ 20 ಇದೆ ಅಂತ ಅನ್ಕೊಂಬಿಟ್ರೆ ನನಗೆ ಅಲ್ಲಿ ಒಂದು ಏನಂತಾರೆ, ಅದು ಓವರ್ ಕಾನ್ಫಿಡೆನ್ಸ್ ಅಂತಾರಲ್ಲ, ಅದಾಗಬಾರ್ದು. ಒಂದೇ ಗುರು ಇರೋದು. ಈ ಸಿನಿಮಾ ಬರೆದ್ರೇ ಅದಕ್ಕೆ ನೆಕ್ಸ್ಟ್ ಒನ್, ಅವ್ರು ಈ ಸಾಂಗ್ನ ನಾನು ಇಷ್ಟು ಎಫರ್ಟ್ ಹಾಕಿ ಬರೆದ್ರೇನೆ ಇನ್ನೊಂದು ಸಾಂಗ್ ಸಿಗುತ್ತೆ ಅನ್ನೋ ಭಯ ಎಲ್ಲಿ ತನಕ ಇರುತ್ತೆ. ಅದು ನಮಗೆ ನ್ಯಾಚುರಲ್ ಆಗಿ ಅಪ್ಲಿಕೇಶನ್ ಸಾಂಗ್ ಮೇಲೆ ಆಗ್ತಾ ಇರುತ್ತೆ. ಖಂಡಿತ ವೆರಿ ನೈಸ್. ಮತ್ತೆ ಸರ್, ನೀವು ಎಷ್ಟೊಂದು ಸಾಂಗ್ಸ್ ಬರೆದಿದ್ದೀರಾ, ನಿಮ್ಮ ಫೇವ್ರೆಟ್ ಸಾಲುಗಳು? ಇವಾಗ ನೀವು ಫಿಲ್ಮ್ ನೋಡ್ತಿರ್ತೀರಾ ಥಿಯೇಟ್ರಲ್ಲಿ ಕೂತ್ಕೊಂಡು, ಸಾಂಗ್ ಲೈನ್ ಬರುತ್ತೆ, ಆಡಿಯನ್ಸ್ ಏನೋ ಒಂದು ವಿಷಲ್ ಹಾಕ್ತಾರೆ, ಇಲ್ಲ ಕ್ಲಾಪ್ಸ್ ಹೊಡಿತಾರೆ, ಇಲ್ಲ ಸೈಲೆಂಟಾಗಿ ಅದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ನಿಮಗೆ ಗೊತ್ತಾಗುತ್ತೆ, ಇವಾಗ ನೀವು ಬರ್ದಿರ್ತೀರಾ ಆ ಸಾಂಗ್ನ ನಾಡಿ ಮಿಡಿತ, ಇದು ಆಡಿಯನ್ಸಿಗೆ ಕನೆಕ್ಟ್ ಆಗಬೇಕು, ಇದು ಜನಕ್ಕೆ ರೀಚ್ ಆಗಬೇಕು ಅಂತ. ಆ ಥರ ಸಾಲುಗಳಲ್ಲಿ ನಿಮ್ಮ ಪರ್ಸ್ನಲ್ ಫೇವ್ರೇಟ್ ಯಾವುದು?
ಎಲ್ಲ ಸಾಂಗ್ ಅಲ್ಲೂ ಆತರ ಅಂದ್ರೆ ನನಗೊಂದು ಆತರ ಇರುತ್ತೆ. ಅಂದ್ರೆ ಇವಾಗ ಭೀಮಾ ತಗೊಂಡ್ರೆ ಅಕ್ಕಿ ಕಾಳನ್ನು ತರಿಸಿದೆ ಕಣ್ಣ ನೀರಲ್ಲೇ ಬೇಯಿಸಿದೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಗೆ ಬರ್ದಿದ್ದ ದಿನದಿಂದನೂ ನನಗೆ ಅದ್ರ ಮೇಲೆ ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗಿದೆ. ಆಮೇಲೆ ಇವಾಗ ಮರಳಿ ಮನಸ್ಸಾಗಿದೆಲ್ಲೂ ಅದ್ರದ್ದು ಕೋರಸ್ಗೆ ನಾನು ಅಜ್ಜು ಸರ್ ಇಬ್ರು ಎಮೋಷನಲಿ ಕನೆಕ್ಟ್ ಆಗಿದ್ವಿ. ಆಮೇಲೆ ಇವನ್ ನಂಗೆ ಅಲವಾಲು ಅಷ್ಟೇ, ಫಸ್ಟ್ 4 ಲೈನ್ಸೇ ನಮ್ಮಿಬ್ರಿಗೂ ತುಂಬಾ ಕನೆಕ್ಟ್ ಆಗಿದ್ದು. ಬಟ್ ನನಗೆ ಏನು ಒಂದಿತ್ತು ಅಂದ್ರೆ ಚಿಕ್ಕ ವಯಸ್ಸಿಂದಾನು ಏರಿಯಾಲಿ ನಾವು ಆರ್ಕೆಸ್ಟ್ರಾ ಇದೆಲ್ಲ ನೋಡ್ಕೊಂಡು ಬೆಳೆದಿರೋದು. ಗಣೇಶ ಫಂಕ್ಷನ್ ಎಲ್ಲ ಇದ್ದಾಗ ಇಲ್ಲ ಅಣ್ಣಮ್ಮ ಇದ್ದಾಗ ಇದನ್ನೆಲ್ಲ ನೋಡ್ಕೊಂಡೇ ನಾವು ಬೆಳೆದಿದ್ದು. ಸೊ ನನಗೊಂದು ತುಂಬಾ ನನ್ನೊಳಗೆ ಅಂದ್ರೆ ಆಸೆ ಅಂತಲ್ಲ, ಅದೊಂದು ಏನೋ ಈ ಮೊಮೆಂಟ್ನ ನಾನು ನೋಡ್ಬೇಕಪ್ಪ ನನ್ನ ಲೈಫಲ್ಲೂ ಅಂತ ನನಗೆ ಇದ್ದಿದ್ದು. ಸ್ಕ್ರೀನ್ ಮುಂದೆ ಜನ ನನ್ನ ಸಾಂಗ್ಗೆ ಡ್ಯಾನ್ಸ್ ಆಡೋದು ನೋಡ್ಬೇಕು ಅಂತ ನನಗೆ ತುಂಬಾ ಇದಿತ್ತು. ಡ್ರೀಮ್ ಅಂತಲ್ಲ, ಅದೇನೋ ಅದೊಂದು ಕಿಕ್ ಅಂತಾರಲ್ಲ ಅದಿತ್ತು. ಡೋಂಟ್ ವರಿ ಬೇಬಿ ಚಿನ್ನಮ್ಮಗೆ ಈಗ ನೋಡಿದಾಗ ಮತ್ತೆ ಮಗು ತರ ನಾನು ನಿಂತ್ಕೊಂಡು ಎಲ್ಲಾರನು ಇನ್ಸ್ಟಾಗ್ರಾಮ್ ಅಲ್ಲಿ. ಆಮೇಲೆ ನಮ್ಮ ಮನೆ ರೋಡಲ್ಲೇ ಅಂದ್ರೆ ಮನೆ ರೋಡಲ್ಲಿ ಇರ್ಬೋದು ಇಲ್ಲ ಏರಿಯಾಲಿ ಗಣೇಶ ಎಲ್ಲ ಮಾಡ್ತಾರೆ ನೋಡಿ. ಅಂದ್ರೆ ಅವಾಗ ಗಣೇಶಗಳನ್ನ ಎಷ್ಟೊಂದು ನೋಡ್ತಾ ಇದ್ವಿ. ಅವಾಗ ನನ್ನ ಫ್ರೆಂಡ್ ಹತ್ರ ನಾನು ಒಂದ್ಸಲ ಹೇಳಿರೋದು ನಂಗೆ ಜ್ಞಾಪಕ ಇದೆ, ಒಂದು ದಿನ ನಮ್ಮ ಸಾಂಗ್ಗೆ ಈ ತರ ಆಗ್ಬೇಕು. ಇವತ್ತು ಇದು ನಾನು ನೋಡಿದಾಗ ಗಣೇಶನೇ ನನ್ನ ಮಾತನ್ನ ಕೇಳಿಸ್ಕೊಂಡು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ನಿಮ್ದು. ಅಲ್ಲ ಸರ್, ಅಂದ್ರೆ ಅದು ಸಿಚುವೇಶನ್ ಯಾವ ತರ ಇದೆ, ಸ್ಯಾಡ್ ಸಿಚುವೇಶನ್ಗೆ ಡೋಂಟ್ ವರಿ ಅಣ್ಣ ಎವನಲ್ಲೇ ಸ್ಟಾರ್ ಎಷ್ಟು ಚೆನ್ನಾಗಿ ಬರ್ದಿದ್ದೀರಾ. ಇವಾಗೆಲ್ಲ ನೀವು ಹೇಳಿದ ರೀತಿ ಗಣಪತಿ ಕೂರ್ಸಿರೋ ನಮ್ಮನೆ ಹತ್ರ ಕೂರ್ಸಿರೋ ಗಣಪತಿ ಹತ್ರನೂ ನಿಮ್ ಸಾಂಗ್ಗೆ ಓಡ್ತಾ ಇತ್ತು. ರೀಸೆಂಟ್ ಆಗಿ ಯಾರೋ ಒಬ್ರು ಅಂದ್ರೆ ಒಂದು ಯಾವ ಸಾಂಗ್ ಬರ್ದಿದ್ದೀರಾ ಅಂತ ಕೇಳಿದ್ರು. ನಾನು ಇದು ಹೇಳಿದೆ. ಅವರು ನಾನು ನೀವಾ ಇದು? ನಾನು ನಾನೇ. ಯಾಕೆ? ಇಲ್ಲ ನೀವು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ವಾ ಅಂತಂದ್ರೆ ನಾನು ಇಲ್ಲ ಸರ್ ನಾನೇ ಬರ್ದಿರೋದು, ಪ್ರೂಫ್ ಇದೆ ತೋರಿಸ್ತೀನಿ. ಅದ್ರ ಸಿಂಕ್ ಅಂದ್ರೆ ನೋಡೋದಕ್ಕೂ ಅದಕ್ಕೂ ಸಿಂಕೆ ಇಲ್ಲ ಅಂತ ಅವ್ರದ್ದು. ಬಟ್ ಇವಾಗ ಸರ್ ನೀವು ಹಿಂಗೆ ಕುತ್ಕೊಂಡಿರ್ತೀರಾ ಫ್ರೆಂಡ್ಸ್ ಜೊತೆ, ಸಡನ್ ಆಗಿ ನಿಮ್ಗೆ ಏನೋ ಥಾಟ್ ಬರುತ್ತೆ, ಅದನ್ನ ಬರ್ದಿಟ್ಕೊಳ್ಳೋ ಅಭ್ಯಾಸ ಇದೆಯಾ? ಮಾಡ್ತೀರಾ ನೀವು ಅದನ್ನ? ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ ಒಂದು. ಆಮೇಲೆ ಅದೇ ರಿಯಲ್ ಅಂದ್ರೆ ವಾಟ್ ವಿ ಸಿ ಅಲ್ವಾ, ನಾವು ಅದನ್ನ ಲೈನ್ಸ್ ರೂಪದಲ್ಲಿ ತಂದ್ರೆ ಅದು ಇನ್ನ ಪರ್ಸನಲ್ ಆಗಿ ಕನೆಕ್ಟ್ ಆಗುತ್ತೆ ಜನಕ್ಕೆ. ಯಾಕಂದ್ರೆ ದಟ್ ಇಸ್ ವಾಟ್ ಅದರ್ಸ್ ಸಿ. ಅಂದ್ರೆ ನಾನು ಹೋಗಿರೋ ಜಾಗಕ್ಕೆ ಖಂಡಿತವಾಗಿನೂ ಇನ್ನ 300, 400, 500, 1000 ಜನ ಹೋಗಿರ್ತಾರೆ. ಸೊ ಆ ಜಾಗದಲ್ಲಿ ಅವರು ನೋಡಿರೋವಂಥದ್ದೇ ನಾವು ಬರ್ದಾಗ ಏನಾಗುತ್ತೆ, ಅದು ಕನೆಕ್ಟಿವಿಟಿಗೆ ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ. ಹೌದು ಸರ್. ನಿಮ್ಮ ಫೇವ್ರೆಟ್ ಲಿರಿಸಿಸ್ಟ್ ಯಾರು? ಅಂದ್ರೆ ಇವಾಗ ಅಣ್ಣ ಅವ್ರ ಕಾಲದಿಂದ ತಗೊಂಡ್ರೆ ಇವಾಗ ರೊಮ್ಯಾಂಟಿಕ್ ಸಾಂಗ್ ಬಂದಿಯ ಬಾಳಿನ ಬೆಳಕಾಗಿ, ಬಂದಿಯ ಪ್ರೇಮದ ಸಿರಿಯಾಗಿ, ಈ ರೀತಿ ಈಗಲೂ ಕೂಡ ಈಗ ನನಗಿನ ಚಿಕ್ಕವ್ರಿಗೂ ಎಲ್ರಿಗೂ ಈ ಸಾಂಗ್ಸ್ ಗೊತ್ತಿರುತ್ತೆ, ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ. ನಿಮಗೆ ತುಂಬಾ ಇಂಪ್ಯಾಕ್ಟ್ ಮಾಡಿದ ಸಾಲುಗಳು? ಚಿ ಉದಯಶಂಕರ್ ಸರ್ ಬರೀ ಅಂದ್ರೆ ನಾನು ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡಿ, ಹೌದು ನಮಗೆ ಬುದ್ಧಿ ಒಂದಿದೆಲ್ಲ ಫಸ್ಟ್ PU ಸೆಕೆಂಡ್ PU ಟೈಮಲ್ಲೇ ಅದ್ರದ್ದು ಅರ್ಥ ಏನು ಅಂತ ತಿಳ್ಕೊಳ್ಳೋ ಇದು ಮಾಡಿದ್ದು. ಅದು ಜೊತೆಗೆ ಹಂಸಲೇಖ ಸರ್ ಬರೆಯೋದು ಅಂತಂದ್ರೆ ಅವರು ಅದು ಜೀವನದ ಕಂಪ್ಲೀಟ್ ಜರ್ನಿನ 2 ಲೈನಲ್ಲಿ ಹೇಳೋ ಅಂತ ಇದು ನನಗೆ ತುಂಬಾ ಇಷ್ಟ. ಆ್ಯಂಡ್ ನಾವು ಡಿಗ್ರಿ ಬರೋ ಅಷ್ಟೊತ್ತಿಗೆ ಈಗ ನಾಗೇಂದ್ರ ಪ್ರಸಾದ್ ಸರ್ ಇರ್ಬೋದು, ಜಯಂತ್ ಕಾಯ್ಕಿಣಿ ಸರ್, ಆಲ್ಸೋ ಯೋಗರಾಜ್ ಭಟ್ ಸರ್, ಕವಿರಾಜ್ ಸರ್, ಆಮೇಲೆ ಕೆ ಕಲ್ಯಾಣ್ ಸರ್. ಯಾಕಂದ್ರೆ ಇವರೆಲ್ಲರೂ ಏನು ಹೇಳಿದಿರೋ ಸಾಂಗಲ್ಲಿ ನಮ್ಮ ಟೀನೇಜ್ ಇರಲಿ ಡಿಗ್ರಿ ಇದಿರಲಿ ಇದೇ ತುಂಬಿದ್ದು. ಅಂದರೆ ಇವಾಗ ಕಲ್ಯಾಣ್ ಸರ್ ಅಲ್ಲೊಂದು ಸುಂದರ, ಸೊ ಇದೆಲ್ಲ ಇಮ್ಯಾಜಿನೇಷನ್ ಬರೋದು ನಮಗೆ ಕೇಳಿದಾಗ. ಅದೇ ಜಯಂತ್ ಕಾಯ್ಕಿಣಿ ಸರ್ ಕನಸಲ್ಲಿ ತುಂಬಾ ಕೆಟ್ಟಿರುವೇನೋ ಅಂತ ಹೇಳಿದ್ರೆ ವಾವ್, ಈ ಇಮ್ಯಾಜಿನೇಷನ್ಗೆ. ಆಮೇಲೆ ಏನೆಂದು ಹೆಸರಿಡ, ಅಂದ್ರೆ ಇದೆಲ್ಲ ನಮ್ಮಲ್ಲಿ ಒಂದು ಎಮೋಷನ್ಸ್ ತುಂಬುತ್ತೆ. ಇದು ಕೇಳಿ ಮತ್ತೆ ಇವಾಗ ಯೋಗರಾಜ್ ಭಟ್ ಸರ್ ಇದಕ್ಕೆ ಬಂದಾಗ ಅದೊಂಥರ ಪ್ಲೇಫುಲ್ನೆಸ್, ಅದೊಂಥರ ಸರ್ ಅಂದ್ರೆ ತುಂಬಾ ಗಂಭೀರದ ವಿಷಯನ ಸಖತ್ ಈಸಿಯಾಗಿ ಹೇಳ್ಬಿಡ್ತಾರೆ. ಅಂದ್ರೆ ಅದೊಂದು ಇಂಟೇಕ್. ಅಂಡ್ ನಾಗೇಂದ್ರ ಪ್ರಸಾದ್ ಸರ್ ಬಂದ್ರೆ ಕರಿಯ ಹೈಲ, ಸೊ ಹೇಗೆ ಅದನ್ನ ಸೊ ಈ ತರದ ಅಷ್ಟು ಎಮೋಷನ್ಸ್ ನ ನಾವು ಎಂಜಾಯ್ ಮಾಡ್ತಿದ್ವಿ ಓದ್ಬೇಕಾರೆ. ಅಂಡ್ ಆ ಟೈಮ್ಗೆ ಬ್ಲೂಟೂತ್ ಅಲ್ಲಿ ಕಳ್ಸ್ಕೊಳ್ಳೋದು ಸಾಂಗ್. ಸೊ ಇದೆಲ್ಲ ಕಾಯ್ತಾ ಇದ್ವಿ ನಾವು ಆಕ್ಚುಲಿ. ಸಾಂಗ್ ರಿಲೀಸ್ ಆಗಿ ಈ ಆಲ್ಬಮ್ ನ ಬ್ಲೂಟೂತ್ ಅಲ್ಲಿ ಶೇರ್ ಮಾಡ್ಕೊಳಕ್ಕೆ ಕಾಯ್ಕೊಂಡು ವೈರ್ಡ್ ಇಯರ್ಫೋನ್ಸ್ ಅವಾಗೆಲ್ಲ. ಸೊ ಆ ಮೆಮೊರೀಸ್ ಎಲ್ಲ ನನಗೆ ಅಂದ್ರೆ ನಮ್ಮಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ. ಸೊ ಅದೇ ನಮ್ಮನ್ನ ಈ ತರ ಒಂದು ಇದಕ್ಕೆ ರೆಡಿ ಮಾಡಿದೆ. ಸೊ ನೀವು ಅವಾಗಿಂದ ಕೂಡ ಈ ತರ ರೊಮ್ಯಾಂಟಿಕ್ ಸಾಂಗ್ಸ್ ಕೇಳ್ತಾ ಇದ್ರೆ, ಮಾಸ್ ಸಾಂಗ್ಸ್ ಎಲ್ಲ ಮಿಕ್ಸ್ಚರ್ ಕೇಳ್ತಾ ಇದ್ದೆ. ಅಂದ್ರೆ ಇದೇ ನನಗೆ ಇಷ್ಟ, ಇದೇ ನನಗೆ ಇದಾಗಲ್ಲ ಅಂತ ಏನು ಇದಿಲ್ಲ. ಅಂದ್ರೆ ಎಲ್ಲಾನು ನಾನು ಎಂಜಾಯ್ ಮಾಡ್ತಾ ಇದ್ದೆ. ಅದರಲ್ಲಿ ಒಂದು ಸಣ್ಣ ಅಬ್ಸರ್ವೇಷನ್
ಅಬ್ಸರ್ವೇಷನ್ಸು ಇರೋದು. ಏನೇನು ಬರ್ದಿರ್ಬೋದು ಇದನ್ನ, ಏನು ಹೇಳಕ್ ಹೊರಟಿದ್ದಾರೆ ಇವರು. ಯಾಕಂದ್ರೆ ಇವಾಗ ನಾವು ಎಕ್ಸಾಂಪಲ್ ಬೊಂಬೆ ಆಡ್ಸೋನು ಸಾಂಗ್ ತಗೊಂಡ್ರೆ ಅದರಲ್ಲಿ ಒಂದು ಸೈಕಲ್ ಇದೆ, ಜೀವನದ ಸೈಕಲ್ ಇದೆ. ಸೊ ಇದನ್ನ ಹೇಳಕ್ಕೆ ಹೊರಟಿದ್ರ ಇವರು. ಅರ್ಥ ಮಾಡ್ಕೊಂಡು ಕೇಳಿದಾಗ ಅದು ಇನ್ನೊಂದ್ ತರ ಮಜಾ ಕೊಡುತ್ತೆ. ಹಾಗೆ ಸಾಂಗ್ ರೂಪದಲ್ಲಿ ಕೇಳಿದ್ರು ಒಂಥರ ಮಜಾ ಕೊಡಿ. ಇವಾಗ ಜೀವನ ಟಾನಿಕ್ ಬಾಟ್ಲಿ ಸಾಂಗು ಅದನ್ನ ಅರ್ಥ ಮಾಡ್ಕೊಂಡು ಕೇಳಿದ್ರೆ ತುಂಬಾ ನಮ್ಗೆ ಏನಂತಾರೆ, ತುಂಬಾ ವಿಷಯಗಳನ್ನ ಕೊಡುತ್ತೆ. ಹಂಗೆ ಕೇಳೋಕ್ಕೂ ಡ್ಯಾನ್ಸಿಂಗ್ ನಂಬರ್ ಅದು. ಸೊ ಈ ತರ ಒಂದು ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಅದು ಹೋಗ್ತಾ ಹೋಗ್ತಾ ಏನಾಗೋಯ್ತು, ನನಗೆ ಗೊತ್ತಿಲ್ದೇನೆ ಆ ಅಬ್ಸರ್ವೇಷನ್ ಮಾಡೋ ತರ ಆಗೋಯ್ತು. ಅಂದ್ರೆ ತುಂಬಾ ಕಾನ್ಶಿಯಸ್ ಆಗಿ ಮಾಡೋ ತರ ಏನು ಇದೆ. ಈಗಲೂ ಯಾವ್ದಾರ ಸಾಂಗ್ ಕೇಳ್ತಿದ್ರೆ ನನಗೆ ಗೊತ್ತಿಲ್ದೇನೆ ಅಬ್ಸರ್ವ್ ಮಾಡಿರ್ತೀನಿ. ಬಟ್ ಅದು ಎಲ್ಲೂ ಅಂದ್ರೆ ತೀರಾ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಂತ ತೋರಿಸ್ಕೊಳ್ಳೋ ತರ ಎಲ್ಲ. ಸೊ ಹಂಗೆ ಪ್ಲೇಫುಲ್ ಆಗೋರ್ತೀರಾ, ಅಬ್ಸರ್ವೇಷನ್ ಕೂಡ ಆಗಿರುತ್ತೆ ಅಲ್ಲಿ. ಬೈ ದ ವೇ, ಇವಾಗ ದರ್ಶನ್ ಸರ್ ಅವ್ರದ್ದು ಕಾಟೇರ ಚಿತ್ರ ಬಂತು. ನಿಮ್ಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರು ತರುಣ್ ಸುಧೀರ್ ಅವರು? ಯಾಕಂದ್ರೆ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಸಾಂಗ್, ಎಲ್ಲ ಇನ್ನೇನು ಎದ್ದು ಹೋಗ್ಬೇಕು ಥಿಯೇಟರ್ ಅಲ್ಲಿ, ಅವಾಗ ಸಾಂಗ್ ಬರುತ್ತೆ. ಜನ ಹೋಗ್ತಾ ಇರ್ತಾರೆ, ಲಾಸ್ಟ್ ಸಾಂಗ್ ಎಷ್ಟು ಚೆನ್ನಾಗಿತ್ತಲ್ಲ, ಮೂವಿ ಚೆನ್ನಾಗಿದೆ, ಅದು ಬೇರೆ ವಿಷಯ. ಆದ್ರೆ ನಿಮ್ಮ ಸಾಂಗ್ ಪುಣ್ಯಾತ್ಮ ಪುಣ್ಯಾತ್ಮ ಅಂತ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರು ತರುಣ್ ಸುಧೀರ್ ಸರ್? ಸರ್ ಆ ಕ್ಯಾರೆಕ್ಟರ್ದು ಎಕ್ಸ್ಪ್ಲನೇಷನ್ ಫಸ್ಟ್ ನನಗೆ ಮಾಡಿದ್ರು. ಅಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಕ್ಯಾರೆಕ್ಟರ್. ತುಂಬಾ ಬೋಲ್ಡ್ ಇಮೇಜಸ್ನ ಕೊಡುತ್ತೆ ಆ ಕ್ಯಾರೆಕ್ಟರ್. ಅಂಡ್ ನೀವು ಹೇಳ್ದಂಗೆ ಲಾಸ್ಟ್ ಪಾರ್ಟಲ್ಲಿ ಆಗಿರೋದಕ್ಕೆ ಜನ ಎದ್ದು ಹೋಗ್ಬೇಕಾದ್ರೆ ಈ ಎಮೋಷನ್ ಜೊತೆ ಎದ್ದು ಹೋಗ್ಬೇಕು. ಸೊ ಇದು ನಮಗೆ ತರುಣ್ ಸರ್ ಸ್ಪೆಸಿಫಿಕ್ ಆಗಿ ನಾವು ಡಿಸ್ಕಸ್ ಮಾಡಿರೋದು ಉಂಟು. ಅಂಡ್ ನನಗೆ ಕೆಲವೊಂದು ಇಮೇಜಸ್ನ ರಶಸ್ನ ತೋರಿಸಿದ್ರು. ಅಂದ್ರೆ ಸಿನಿಮಾ ಮೂಡ್ ಹೆಂಗಿದೆ ಆ ಟೈಮಲ್ಲಿ. ದರ್ಶನ್ ಸರ್ ಗೆಟಪ್ ತೋರಿಸಿದ್ರು ನಿಮಗೆ? ಬಟ್ ಹೌದು, ಎಲ್ಲೂ ರಿವೀಲ್ ಮಾಡೋ ಥರ ಇರಲಿಲ್ಲ. ಅಂದ್ರೆ ನನಗೆ ಅದೆಲ್ಲ ಆ ಪಿಕ್ಚರೈಸೇಷನ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ನನ್ನಲ್ಲಿ ಒಂದು ಇಂಪ್ರಿಂಟ್ ಮಾಡ್ತದು. ಸೊ ಅದು ಇಲ್ಲಿಗೆ ಹೆಲ್ಪ್ಫುಲ್ ಆಯ್ತು. ಮೇಜರ್ಲಿ ಅವರು ಆ ಕ್ಯಾರೆಕ್ಟರ್ನೇ ಹಂಗೆ ಡಿಸೈನ್ ಮಾಡಿದ್ರು. ಈಗ ನಾವು ಏನ್ ಹೇಳಿದ್ರು ಅದು ಡಬಲ್ ಆಗುತ್ತೆ ಹೊರತು ಎಲ್ಲೂ ನಮಗೆ ಅದು ಲೋ ಮಾಡ್ತಿದೆ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಅಷ್ಟು ಇಮೇಜಸ್ನ ಅವರು ಪ್ಲಾಂಟ್ ಮಾಡಿದ್ರು. ಸೊ ನಾವೇನ್ ಹೇಳಿದ್ರು ಅಲ್ಲಿ ಅದು ಬ್ಲಾಸ್ಟ್ ಆಗ್ತಿತ್ತು. ಹೌದು. ಮತ್ತೆ ಕೊನೆಯದಾಗಿ ಇವಾಗ ನಾನು ನೀವು ಬರ್ದಿರೋ ಸಾಹಿತ್ಯದ ಹಾಡುಗಳನ್ನ ಹೇಳ್ತೀನಿ, ಆಯ್ತಾ? ಅದ್ರಲ್ಲಿ ನಿಮ್ಮ ಫೇವ್ರೆಟ್ ಲೈನ್ ಯಾವುದು ಅಂತ ನೀವು ಹೇಳ್ಬೇಕು. ಶುರು ಮಾಡೋಣ, ನೋಡೋಣ. ರ್ಯಾಪಿಡ್ ಸರ್ ಬರ್ದಿರೋ ಸಾಹಿತ್ಯನೇ ಅವ್ರಿಗೆ ನೆನಪಿದೆಯಾ ಇಲ್ಲ ಕರೆಕ್ಟಾಗಿ ಹೇಳ್ತಾರ ಗೆಸ್ ಮಾಡೋಣ. ಶುರು ಮಾಡ್ಕೊಳ್ಳೋಣ. ಬ್ಯಾಡ್ ಬಾಯ್ಸ್ ಕೌನ್ರೇವ್ನೇ ಆಕ್ಚುಲಿ ನನಗೆ ಇಷ್ಟ. ಬಟ್ ಕೌನ್ರೇವ್ನೇ ನಾನು ಅದನ್ನ ಇದು ಮಾಡಿಲ್ಲ, ಅದು ಬಿಜು ಅವರು ಮಾಡಿದ್ದು. ಅವ್ರು ರ್ಯಾಪ್ ಇದು ಮಾಡ್ಬೇಕಾರೆ. ಬಟ್ ಸ್ಟಾರ್ಟಿಂಗ್ ಇಂದಾನೆ ಇಷ್ಟ, ಕೌನ್ರೇವ್ನೇ ಡಬಲ್ ಇಷ್ಟ. ಬಟ್ ಅದು ಬಿಜು ಅವರು ಬರ್ದಿರೋದು. ಸೊ ನೀವು ನಿಮ್ಮ ಪಾರ್ಟ್ ಅಲ್ಲಿ ಅಲ್ಲಿಂದ ಒಂದಷ್ಟು ಇದೇನು ಬರುತ್ತೆ ಅದು ನಿಮ್ಮ ಪಾರ್ಟ್. ಓಕೆ. ಸೊ ಇವಾಗ ತೀರಾ ಚಿತ್ರರಂಗದಲ್ಲಿ ಇರೋರಿಗೆ ಗೊತ್ತು ನಾಗಾರ್ಜುನ ಶರ್ಮಾ ಯಾರು, ಅವರು ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಬರೀತಾರೆ ಅಂತ. ಬಟ್ ಬೇರೆ ಅಷ್ಟು ಜನರಿಗೆ ಇನ್ನೂ ರೀಚ್ ಆಗಬೇಕು. ಇನ್ನೂ ಲೈಕ್ ನಿಮ್ಮ ಹೆಸರು ಇವಾಗ ಜಯಂತ್ ಸರ್ ಅಂದರೆ ಜಯಂತ್ ಸರ್ ಇವರಲ್ವಾ, ನಾಗಾರ್ಜುನ ಸರ್ ಅಂತಂದರೆ ಅಷ್ಟು ರೀಚ್ ಆಗಬೇಕು ಮುಂದೆ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದೀರಾ, ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಕ್ಟಿವ್ ಇದ್ದೀರಾ. ವೆರಿ ನೈಸ್. ರೊಮ್ಯಾಂಟಿಕ್ ಸಾಂಗ್ ಬರ್ತೀನಿ ಇವಾಗ. ಮರಳಿ ಮನಸ್ಸಾಗಿದೆ. ಸಂಭ್ರಮ ದುಪ್ಪಟ್ಟುವಾದಂತಿದೆ ನೀನೊಂಥರ. ಅದ್ಭುತ. ವೆರಿ ನೈಸ್. ಪುಣ್ಯಾತ್ಮ ಅಂದ್ರೆ ಒಂದು ಸೀರೀಸ್ ಆಫ್ ಇದೆ ಇಷ್ಟ ನನಗೆ. ಅಲ್ಲಿ ಅಲೆಗೆ ಎದೆಯ ಕೊಟ್ಟು ನಿಲ್ತಾನೆ, ಇವನ ಹೆಸರ ಗುರುತಿಡುವನು ಆ ಶಿವನೇ. ವೆರಿ ನೈಸ್. ನನಗೆ ಯಾವ್ದು ಇಷ್ಟ ಗೊತ್ತಾ ಪುಣ್ಯಾತ್ಮನಲ್ಲಿ? ನಿಂದು ತಾಯಿ ತೀರೋದಿಲ್ಲ ಋಣ. ನನಗೆ ಯಾಕೆ ಇದು ಇಷ್ಟ ಅಂತಂದ್ರೆ, ಹೌದು ನಿಂದು ತಾಯಿ ಅದು ತುಂಬಾ ಹೆವಿ. ಯಾಕಂದ್ರೆ ತಾಯಿ ಋಣ ಯಾರು ತೀರ್ಸಕ್ಕಾಗಲ್ಲ ಅಂತಾರೆ. ಸೊ ಆ ಒಂದು ಸಿಂಬಾಲಿಕ್ ಆಗಿ ಇದು ಮಾಡಿದ್ದು. ಬಟ್ ನನಗೆ ಇದು ಯಾಕೆ ಇಷ್ಟ ಅಂತಂದ್ರೆ, ಅಂದ್ರೆ ಇವಾಗ ಆ ಕ್ಯಾರೆಕ್ಟರು ನಿನ್ನ ಹೆಸರನ್ನ ಶಿವಾನೇ ಗುರುತಿಡ್ತಾನೆ ಅಂದ್ರೆ ಇನ್ಯಾರು ಗುರುತಿಡೋ ಅವಶ್ಯಕತೆ ಇಲ್ಲ. ಸೊ ಹಂಗೆ ನನಗೆ ಅದು ತುಂಬಾ ಕರೆಕ್ಟ್ ಆಯ್ತು. ಇವಾಗ ನೀವು ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಕೂಡ ಎಲ್ಲ ಜಾನರ್ನಲ್ಲೂ ಕೂಡ ಮ್ಯೂಸಿಕ್ ಬರೀತೀರಿ. ನಮ್ಮ ಪ್ರೋಗ್ರಾಮ್ ಅಲ್ಲೂ ಕೂಡ ನಾವು ಓಕೆ ಫಸ್ಟ್ ಮಾತುಕತೆ, ಆಮೇಲೆ ನಿಮ್ಮ ಸಾಹಿತ್ಯದ್ದೇ ನಿಮಗೆ ಕ್ವೆಶನ್ಸ್, ಹಾಗೆ ಈ ರೀತಿ ಅಷ್ಟೇ. ನಾನು ಕೆಲವು ಸೆಲೆಬ್ರಿಟೀಸ್ ಹೆಸರು ಹೇಳ್ತೀನಿ, ಆಯ್ತಾ? ನಿಮಗೆ ಏನ್ ಅನ್ಸುತ್ತೆ? ಆಮೇಲೆ ಇವಾಗ ನಾನು ಯಶ್ ಸರ್ ಅಂತ ಹೇಳ್ತೀನಿ, ರಾಕಿಂಗ್ ಸ್ಟಾರ್ ಅನ್ನೋಂಗಿಲ್ಲ, ಆಯ್ತಾ? ಅವ್ರು ಬರೀದು ಬಿಟ್ಟು ನಿಮ್ಗೆ ಪರ್ಸನಲಿ ಏನ್ ಫೀಲ್ ಆಗುತ್ತೆ ಆ ಹೆಸರನ್ನ ಹೇಳ್ಬೋದು. ರಕ್ಷಿತ್ ಶೆಟ್ಟಿ ಸರ್. ಪ್ಯಾಷನ್ ಕ್ರಿಯೇಟಿವಿಟಿ. ವೆರಿ ನೈಸ್. ದುನಿಯಾ ವಿಜಯ್ ಸರ್. ಯೂನಿಕ್ನೆಸ್. ರಕ್ಷಿತ್ ಸರ್ಗೆ ಯೂನಿಕ್ನೆಸ್. ದುನಿಯಾ ವಿಜಯ್ ಸರ್.
ವಿಜಯ್ ಸರ್ಗೆ ಆ ಜಿದ್ದು, ಆಮೇಲೆ ಅಪ್ಪಲ್ಸ್ ಆ್ಯಂಡ್ ಸಖತ್ ಜಾಲಿ. ಸಖತ್ ಜಾಲಿ. ಹೇಮಂತ್ ಸರ್. ಹೇಮಂತ್ ಸರ್ ಮೋಷನ್ ಇನ್ ಪೊಯಟ್ರಿ ಥರ ಅವರು. Wow. He visualizes his story very well. ಚರಣ್ ಸರ್ ನಿಮ್ಮ ಫೇವ್ರೆಟ್? ಚರಣ್ ಸರ್ ಕಾಮ್ ಅಂಡ್ ಕಂಪೋಸ್ಡ್. ಕಾಮ್ ಅಂಡ್ ಕಂಪೋಸ್. ಅಷ್ಟು ಕಾಮ್ ಆಗಿರ್ತಾರೆ ಚರಣ್ ಸರ್. ಓಕೆ, ಹಂಗಾಗಿ ಅಷ್ಟು ಸೈಕ್ ಆಗಿರೋ ಮ್ಯೂಸಿಕ್ ಎಲ್ಲ ಬರುತ್ತೆ. ಅಂದ್ರೆ ಕಾಮ್ ಆಗಿದ್ರೇನೆ ಕಂಪೋಸ್ ಮಾಡಕ್ಕಾಗಲ್ಲ, ಅದಕ್ಕೆ ಕಾಮ್ ಅಂಡ್ ಕಂಪೋಸ್. ಕಾಮ್ ಅಂಡ್ ಕಂಪೋಸ್ಡ್. ವೆರಿ ವೆಲ್ ಸೆಡ್. ನೀವು ರೈಟರ್ ಅಂತ ಮಾತಲ್ಲೇ ಪ್ರೂವ್ ಮಾಡ್ತಾ ಇದ್ರ ನೀವು. ಓಕೆ, ದರ್ಶನ್ ಸರ್. ದರ್ಶನ್ ಸರ್ ಮ್ಯಾಸಿವ್ನೆಸ್. ಮ್ಯಾಸಿವ್ನೆಸ್. ಅರ್ಜುನ್ ಜನ್ಯ ಸರ್. ನಾನು ಒಂದು ಸಾಂಗ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರಿಗೆ ಮ್ಯಾಜಿಕಲ್ ಕಂಪೋಸರ್ ಅಂತ ಇದೆ, ಆ ಮ್ಯಾಜಿಕ್ ಅಂದ್ರೆ ಆಲ್ರೆಡಿ ಇವಾಗ ಸಾಂಗ್ ಕೃಷ್ಣ ಪ್ರಣಯಸಕ್ಕೆ ಅದೊಂದು ದೊಡ್ಡ ಮ್ಯಾಜಿಕ್. ಹೌದು ಹೌದು, ದೊಡ್ಡ ಮ್ಯಾಜಿಕ್. ನಮ್ಮ ಆನಂದ್ ಆಡಿಯೋದೇ ಆಡಿಯೋ ತೆಗೆದು ಅದಕ್ಕೆ ಮ್ಯಾಜಿಷಿಯನ್. ಮ್ಯಾಜಿಷಿಯನ್. ವೆರಿ ನೈಸ್, ವೆರಿ ನೈಸ್. ನಿಮ್ಮ ಫೇವ್ರೆಟ್ ಹೀರೋ ಯಾರು? ಎಲ್ಲರ ಜೊತೆ ಅಂದ್ರೆ ಸರ್, ಓಕೆ, ಇವಾಗಿನ ಜನ್ರೇಷನ್ ಅಂತಾನೆ ಇಲ್ಲ, ನೀವು ಹಿಂದಿನ ಜನ್ರೇಷನ್ ಹೋಗ್ಬೋದು. ನೀವು ಕಾಲೇಜಲ್ಲಿ ಇದ್ದಾಗ ಯಾರ ಚಿತ್ರಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ರಿ? ಕಾಲೇಜಲ್ಲಿದ್ದಾಗ ರಕ್ಷಿತ್ ಸರ್, ಎಸ್ ಸರ್, ವಿಜಯ್ ಸರ್. ನಾನು ಎಲ್ಲಾರ್ದು ಅಂದ್ರೆ ಐ ಯೂಸ್ ಟು ಗೋ. ಅಂದ್ರೆ ಹೆಂಗೆ ಅಂದ್ರೆ ನನಗೆ ಒಂದೊಂದು ಹೀರೋ ಇದಕ್ಕೆ ಹೋದಾಗ ಒಂದೊಂದ್ ತರ ಇನ್ಸ್ಪಿರೇಷನ್ ನನಗೆ ವರ್ಕ್ ಆಗ್ತಿತ್ತು. ನೀವು ಅಲ್ಲೂ ಕೂಡ ಇಂಥ ಹೀರೋ ಅಂತ ಫಿಕ್ಸ್ ಆಗಿಲ್ಲ, ಎಲ್ಲರೂ ಚಿತ್ರಗಳನ್ನ ನೋಡ್ತಾ ಹೌದು. ಆಯ್ತು. ಓಕೆ, ಕ್ರಶ್ ಯಾರ ಮೇಲಿತ್ತು ನೀವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ? ಇವಾಗ್ಲೂ ಎಲ್ಲರೂ ಹೀರೋಯಿನ್ಗಳು ಕ್ರಶ್ ಇದ್ರು ಅಂತ ಹೇಳೋ ಆಗಿಲ್ಲ. ಆ ತರ ಅಲ್ಲ, ಕ್ರಶ್ ಅಂತ ಅಲ್ಲ. ನನಗೆ ಅದ್ರ ಪರ್ಫಾರ್ಮೆನ್ಸ್ ವೈಸ್ ಇವಾಗ ರಾಧಿಕಾ ಪಂಡಿತ್ ಮ್ಯಾಮ್ ಪರ್ಫಾರ್ಮೆನ್ಸ್ ನೋಡಿದಾಗ ತುಂಬಾ ಅಂದ್ರೆ ಏನಂತಾರೆ, ತುಂಬಾ ಹಿಟ್ಟಿಂಗ್ ಆಗಿ ಇರ್ತಾ ಇತ್ತು. ಅಂಡ್ ಅದೇ ರೀತಿ ಇವಾಗ ಸೌಂದರ್ಯ ಮೇಡಮ್ದು ಇದೆಲ್ಲ ನೋಡಿದಾಗ, ಇವಾಗ ಇದು ಯಾವುದು ಆಪ್ತ ಮಿತ್ರ ನೋಡಿದಾಗ ಲಿಟ್ರಲಿ ನಮ್ಗೆ ಆ ಭಯ. ಆದ್ರೆ ಅದು ಆದ್ರೆ ಅದ್ರ ಒಂದು ಕ್ಯಾರೆಕ್ಟರ್ನ ನೋಡಿ ಅವ್ರಿಗೆ ಏನ್ ಫೀಲ್ ಆಗ್ತಿದೆ ಅದು ನಮಗೆ ಫೀಲ್ ಆಗೋ ತರ ಮಾಡ್ಸೋದಿದೆಯಲ್ಲ, ಅದು ತುಂಬಾ ಏನಂತಾರೆ ಕಷ್ಟ. ಬಟ್ ಅದನ್ನ ಇವರೆಲ್ಲ ತುಂಬಾ ಹಿಂಗೆ ಚಿಟ್ಕೆ ಹೊಡೆಯೋ ತರ ನಮ್ಮನಿಗೆ ಫೀಲ್ ಮಾಡಿಸ್ತಿದ್ರು. ಸೊ ಅದಕ್ಕೆ ವಿ ಶುಡ್ ರೆಸ್ಪೆಕ್ಟ್ ಅಂಡ್ ವಿ ಶುಡ್ ಅಡ್ಮೈರ್. ಸೌಂದರ್ಯ ಮೇಡಮ್ ಇಷ್ಟ ನಿಮಗೆ? ವೆರಿ ನೈಸ್, ವೆರಿ ನೈಸ್. ಸರ್, ಇವಾಗ ನೀವು ಲಿರಿಕ್ ರೈಟರ್, ಮುಂದೆ ಚಿತ್ರಕ್ಕೆ ಸ್ಟೋರಿ ಬರೆಯೋ ಪ್ಲಾನ್ ಏನಾದರೂ ಇದೆಯಾ? ನೀವು ಸ್ಕ್ರೀನ್ ಪ್ಲೇ ಬರೀಬೇಕು ಆ ಆಸೆ ಇದೆಯಾ ನಿಮ್ಮಲ್ಲಿ? ಇಂಡಿವಿಜುವಲ್ ಸ್ಟೋರಿ, ಇಂಡಿವಿಜುವಲ್ ಸ್ಕ್ರೀನ್ ಪ್ಲೇ ಬರೆಯೋ ಐಡಿಯಾನು ಇದೆ. ಸೊ ಅದಕ್ಕಾಗಿರೋ ಬೇಕಾಗಿರೋಂಥ ಎಲ್ಲ ತಯಾರಿ ಮಾಡಿಕೊಂಡು ಯಾವಾಗ ರೆಡಿ ಅಂತ ಅನ್ಸುತ್ತೋ ಆಗ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ. ಓಕೆ ಓಕೆ, ನಿಮ್ಮ ಪ್ರೋಸೆಸ್ಸಿಗೆ ಒಳ್ಳೇದಾಗಲಿ. ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳು ಹೀಗೆ ಸೂಪರ್ ಹಿಟ್ ಆಗಲಿ. ಇನ್ನೂ ಹೆಚ್ಚೆಚ್ಚು ಸಾಂಗ್ಸ್ಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಡಿ. ನೀವು ಯಾವುದಕ್ಕೂ ಸ್ಟಿಕ್ ಆನ್ ಆಗಬೇಡಿ, ಎಲ್ಲದರಲ್ಲೂ ಅದ್ಭುತವಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಎಪಿಸೋಡ್. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.